ಮಹಾರಾಜರ ಆದರ್ಶಗಳು ನಮ್ಮ ಬದುಕಿನಾದ್ಯಂತ ಕೂಡ ನಮಗೆ ಪ್ರೇರೇಪಣೆಯನ್ನು ಕೊಡಲಿ ಅನ್ನುವಂಥದ್ದು ಆಶಯ. ಮಹಾರಾಷ್ಟ್ರದಲ್ಲಿ 1993ರಲ್ಲಿ ಒಂದು ದೊಡ್ಡ ದಂಗೆ ನಡೆಯಿತು, ಹಿಂದೂ ಮುಸಲ್ಮಾನ ದಂಗೆ. ದಂಗೆಯ ತೀವ್ರತೆ ಎಷ್ಟಿತ್ತು ಅಂತ ಕೇಳಿದರೆ ಪೊಲೀಸರು ಕರ್ಫ್ಯೂವನ್ನು ಹಾಕಿದರು, ಹಲವಾರು ಜಾಗಗಳನ್ನು ನಿಷೇಧಿತ ಪ್ರದೇಶಗಳು ಅಂತ ಘೋಷಣೆ ಮಾಡಿದರು. ಇದರ ಪರಿಣಾಮವಾಗಿ ಒಂದು ಮುಸ್ಲಿಂ ಮೊಹಲ್ಲಾದ ಒಳಗಿದ್ದಂಥ ಒಬ್ಬಳು ಹೆಣ್ಣು ಮಗಳು ಮನೆಯಲ್ಲಿ ಯಾರೂ ಇಲ್ಲ, ಒಬ್ಬಳೇ ಸಿಕ್ಕಿಬಿದ್ದಿದ್ದಾಳೆ. ಆ ಸಂದರ್ಭದಲ್ಲಿ ಒಂದಷ್ಟು ಆ ಪ್ರದೇಶದಲ್ಲಿದ್ದಂಥ ಸಮಾಜಘಾತುಕ ಶಕ್ತಿಗಳು, ಒಂದಷ್ಟು ಗೂಂಡಾಗಳು, ಮುಸ್ಲಿಂ ಗೂಂಡಾಗಳು ಯೋಚನೆ ಮಾಡ್ತಾರೆ, ಈ ಯುವತಿ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ, ಈ ಸಂದರ್ಭದಲ್ಲಿ ಏನಾದರೂ ಆಕೆಯನ್ನು ಮಾನಭಂಗ ಮಾಡಿದರೆ ಅದರ ಅಪಕೀರ್ತಿ, ಅದರ ಸಂಪೂರ್ಣವಾಗಿರ್ತಕ್ಕಂಥ ಹೊಣೆಯನ್ನು ಹಿಂದೂ ಸಮಾಜ ಹೊರಬೇಕಾಗತ್ತೆ, ದೊಡ್ಡ ಮಟ್ಟದಲ್ಲಿ ನ್ಯೂಸ್ ಆಗುತ್ತೆ ಅಂತ ಹೇಳಿ ಆ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನು ಮಾಡೋದಕ್ಕೆ ಆ ತಂಡ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಹೆಣ್ಣು ಮಗಳು ತನ್ನ ಮಾನವನ್ನು ಉಳಿಸಿಕೊಂಡು ಮನೆಯಿಂದ ಹೊರಬೀಳ್ತಾಳೆ. ಓಡ್ತಾ 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 ಮುಖ್ಯ ರಸ್ತೆಗೆ ಬರ್ತಾಳೆ. ಎಲ್ಲ ರಸ್ತೆಗಳಲ್ಲಿ ದೀಪಗಳು ಕಾಣಿಸ್ತಾ ಇಲ್ಲ, ಯಾರೂ ಕೂಡ ಮನೆಯ ಬಾಗಿಲನ್ನು ತೆರೀತಾ ಇಲ್ಲ, ರಸ್ತೆಗಳಲ್ಲಿ ಒಂದಷ್ಟು ನಾಯಿಗಳು ಬಿಟ್ಟರೆ ಬೇರೆ ಏನೂ ಕಾಣಿಸ್ಕೊಳ್ತಾ ಇಲ್ಲ. ತುಂಬ ದೂರ ಓಡಿ ಬಂದಂಥ ಹೆಣ್ಣು ಮಗಳು ಅಲ್ಲಿದ್ದಂಥ ಒಂದು ಹಿಂದೂಗಳ ವಾಡೆ, ಹಿಂದೂಗಳು ವಾಸಿಸುವಂಥ ಒಂದು ಪ್ರದೇಶಕ್ಕೆ ನುಗ್ಗುತ್ತಾಳೆ. ಅಲ್ಲಿ ನೋಡಬೇಕಿದ್ರೆ ಒಂದು ಮನೆಯ ಒಳಗಡೆ ಆಕೆಗೆ ಒಂದು ದೀಪ ಉರಿತಾ ಇರೋದು ಕಾಣುತ್ತೆ. ಮನೆಯ ಬಾಗಿಲನ್ನು ಬಡಿತಾಳೆ. ಸ್ಪರದ್ರೂಪಿ ಯುವಕ, 24-30 ವರ್ಷದ 20-25 ವರ್ಷದ ಯುವಕ ಒಬ್ಬ ಹೊರಗೆ ಬರ್ತಾನೆ. ಹೊರ ಬಂದಾಗ ಆ ಹದಿಹರೆಯದ ಯುವತಿ ನಿಂತಿದ್ದಾಳೆ, ಹೆದರಿದ್ದಾಳೆ, ಭಯಭೀತಳಾಗಿದ್ದಾಳೆ. ಏನಾಗಿದೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಒಂದಷ್ಟು ಗೂಂಡಾಗಳು ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತಾ ಇದ್ದಾರೆ, ನನ್ನನ್ನು ಹಿಂಬಾಲಿಸ್ತಾ ಬರ್ತಾ ಇದ್ರು, ಇಲ್ಲಿವರೆಗೆ ಬಂದರು. ಬಹುಶಃ ಇವತ್ತು ರಾತ್ರಿ ನಾನು ಮತ್ತೆ ನನ್ನ ಮನೆಗೆ ಮರಳುವ ಸ್ಥಿತಿಯಲ್ಲಿಲ್ಲ, ದಯವಿಟ್ಟು ನನಗೆ ಒಂದು ರಾತ್ರಿ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀರಾ ನಿಮ್ಮ ಮನೆಯಲ್ಲಿ ಅಂತ ಕೇಳಿದಾಗ ಆ ಯುವಕ ಬಿಟ್ರೆ ಖಂಡಿತವಾಗಿ ಕೂಡ ಅವಕಾಶ ಕೊಡ್ತೀನಿ ಅಂತ ಹೇಳಿ ಮನೆಯ ಒಳಗಡೆ ಆಕೆಗೆ ಉಳಿಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿ, ತಾನು ಕೈಯಲ್ಲಿ ಒಂದು ಕತ್ತಿಯನ್ನು ಹಿಡಿದು ಯಾವುದೇ ರೀತಿಯಾದಂಥ ಆಪತ್ತು ಆಕೆಗೆ ಬರಬಾರ್ದು ಅಂತ ಹೇಳಿ ಬಾಗಿಲಲ್ಲಿ ಕಾವಲು ಕೂತ್ಕೊಳ್ತಾನೆ. ಆ ಕಾವಲು ಕೂತಂಥ ಯುವಕನ ತಲೆಯಲ್ಲಿ ಒಂದು ಪ್ರಶ್ನೆ ಓಡಾಡುತ್ತೆ. ಮುಸ್ಲಿಂ ಮೊಹಲ್ಲಾದಿಂದ ಓಡಿ ಬಂದಿದ್ದಾಳೆ, ಮುಸ್ಲಿಂ ಗೂಂಡಗಳು ಆಕೆ ಬೆನ್ನು ಬಿದ್ದಿದ್ದಾರೆ. ಆ ಮುಸ್ಲಿಂ ಗೂಂಡಗಳು ಓಡಿಸಿಕೊಂಡು ಬಂದಾಗ ಈಕೆ ಒಂದು ಹಿಂದೂ ಮನೆಯೊಳಗಡೆ ಬಂದು ನನ್ನ ಮನೆಯ ಬಾಗಿಲನ್ನು ಬಡಿದಿದ್ದಾಳೆ, ನನ್ನ ಮನೆಯೊಳಗಡೆ ಹೋಗಿ ಮಲಗಿದ್ದಾಳೆ. ಈಗ ಆಕೆಯ ಮೇಲೆ ನಾನು ಏನಾದರೂ ಕೈ ಹಾಕಿದರೆ ಆಕೆಯನ್ನು ಕೇಳೋದಕ್ಕೆ ಯಾರಿದ್ದಾರೆ? ಆತನ ತಲೆ ಒಳಗಡೆ ಈ ಪ್ರಶ್ನೆಗಳೆಲ್ಲ ಓಡಾಡ್ತಾ ಇದ್ವು. ಬೆಳಿಗ್ಗೆ ಎದ್ದ ತಕ್ಷಣ ಆಕೆಯನ್ನು ಆತ ಪ್ರಶ್ನೆ ಮಾಡ್ತಾನೆ. ಆಕೆ ಕೃತಜ್ಞತೆ ಹೇಳಿ ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಆತ ಪ್ರಶ್ನೆ ಮಾಡ್ತಾನೆ, ಇಷ್ಟೆಲ್ಲ ಮನೆಗಳಿದ್ರೂ ಕೂಡ ನನ್ನ ಮನೆಗೆ ಬಂದು ನನ್ನ ಮನೆಯ ಬಾಗಿಲನ್ನು ನೀನು ಯಾಕೆ ಬಡದೆ ಅಂತ ಕೇಳಿದಾಗ ಆ ಹೆಣ್ಣು ಮಗಳು ಉತ್ತರವನ್ನು ಕೊಡ್ತಾಳೆ, ಓಡ್ತಾ ಓಡ್ತಾ ಬರಬೇಕಿದ್ರೆ ಎಲ್ಲೂ ಕೂಡ ದೀಪ ಕಾಣಿಸ್ತಾ ಇರಲಿಲ್ಲ, ನಿಮ್ಮ ಮನೆಯ ಕಿಟಕಿಯಿಂದ ನೋಡುವಾಗ ಒಳಗಡೆ ದೀಪ ಕಾಣಿಸ್ಕೊಳ್ತಾ ಇತ್ತು. ಆ ದೀಪದ ಬೆಳಕಿನಲ್ಲಿ ಗೋಡೆಯ ಮೇಲೆ ವಿರಾಜಮಾನವಾಗಿದ್ದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಚಿತ್ರವನ್ನು ನೋಡಿದೆ. ಎಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಅವರ ಆದರ್ಶಗಳನ್ನು ಪರಿಪಾಲನೆ ಮಾಡುವಂಥ ಯುವಕರು ಇರ್ತಾರೋ ಅಲ್ಲಿ ನನ್ನ ಮಾನಕ್ಕೆ ಚ್ಯುತಿ ಬರೋದಿಲ್ಲ ಅನ್ನುವಂಥ ನಂಬಿಕೆಯಿಂದ ನಿಮ್ಮ ಮನೆಯ ಬಾಗಿಲನ್ನು ಬಡದೆ ಅಂತ ಹೇಳ್ತಾಳೆ. ಛತ್ರಪತಿ ಶಿವಾಜಿ ಮಹಾರಾಜರು ಕಳೆದು ಹೋದು ಅದೆಷ್ಟೋ 300 ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಕೂಡ ಸಮಾಜವನ್ನು ಯಾವ ರೀತಿಯಾಗಿ ಆದರ್ಶಗಳ ರೂಪದಲ್ಲಿ ಪ್ರೇರೇಪಣೆ ಕೊಡ್ತಾ ಇದ್ದಾರೆ, ಸಮಾಜವನ್ನು ಕಟ್ಟುವಂಥ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟೆ. ಒಮ್ಮೆ ವಿಯೆಟ್ನಾಂ ದೇಶದ ರಾಜಪ್ರತಿನಿಧಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಂಥ ಎಲ್ಲ ವಿದೇಶದ ರಾಜಪ್ರತಿನಿಧಿಗಳಿಗೆ ಮೊದಲ ಪ್ರವಾಸ, ಮೊದಲ ವಿಸಿಟ್ ಎಲ್ಲಿ ಕೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳಕ್ಕೆ. ಅಲ್ಲಿಗೆ ಹೋದರೂ ಮಹಾತ್ಮ ಗಾಂಧೀಜಿಯ ಸಮಾಧಿ ಸ್ಥಳದ ಮೇಲೆ ಒಂದು ಹೂವನ್ನಿಟ್ಟು ಕೈಯನ್ನು ಮುಗಿದ ಬಳಿಕ ಅವರು ಕೇಳ್ತಾರೆ, ನನಗೆ ಛತ್ರಪತಿ ಶಿವಾಜಿ ಮಹಾರಾಜರ ಆ ಪಟ್ಟಾಭಿಷೇಕ ಆದಂಥ ಅವರ ಆ ಪಟ್ಟ ಸಿಂಹಾಸನವನ್ನು ನನಗೆ ನೋಡಬೇಕು, ಅವರನ್ನು ಸಮಾಧಿ ಮಾಡಿದಂಥ ಆ ಪ್ರದೇಶವನ್ನು ನೋಡಬೇಕು, ನನಗೆ ರಾಯಗಢಕ್ಕೆ ಹೋಗಬೇಕು ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ. ಅವ್ರು ಹೇಳ್ತಾರೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೂ ವಿಯೆಟ್ನಾಮಿಗೆ ಏನು ಸಂಬಂಧ? ಆಗ ಅಲ್ಲಿ ಆ ರಾಜಪ್ರತಿನಿಧಿ ಹೇಳ್ತಾರೆ, ವಿಯೆಟ್ನಾಂ ಅನ್ನುವಂಥ ಒಂದು ಮುಷ್ಟಿ ಗಾತ್ರದ ದೇಶ ಜಗತ್ತಿನ ಅತ್ಯಂತ ಪ್ರಬಲ ಶಕ್ತಿಗಳ ಜೊತೆ ಬಡಿದಾಡಿ ಗೆರಿಲ್ಲಾ ಯುದ್ಧ ನೀತಿಯನ್ನು ಬಳಸಿ ಅವರೆಲ್ಲರನ್ನ ಹೈರಾಣಾಗಿಸಿ ಇವತ್ತು ಸ್ವತಂತ್ರವಾಗಿ ಸಾರ್ವಭೌಮತೆಯಿಂದ ಬದುಕ್ತಾ ಇದ್ರೆ, ಸ್ವಾಭಿಮಾನದಿಂದ ಬದುಕ್ತಾ ಇದ್ರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ನಮ್ಮ ನಾಡನ್ನು ಕಟ್ಟಿದಂಥ, ನಿಮಗೆ ಹೇಗೆ ಮಹಾತ್ಮ ಗಾಂಧೀಜಿಯು ಹಾಗೆ ನಮ್ಮ ವಿಯೆಟ್ನಾಮಿಗೆ ಹೋ ಚಿ ಮಿನ್ ಅನ್ನುವಂಥ ಒಬ್ಬ ಶ್ರೇಷ್ಠ ಹೋರಾಟಗಾರ, ಒಬ್ಬ ಶ್ರೇಷ್ಠ ನಾಯಕ ಸಿಕ್ಕಿದ್ದಾನೆ. ಆ ನಾಯಕ ಪ್ರತಿನಿತ್ಯ ಉಪಾಸನೆ ಮಾಡ್ತಾ ಇದ್ದಂಥ ವ್ಯಕ್ತಿ ಯಾರು ಕೇಳಿದ್ರೆ ದೇವರಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದ ಪ್ರತಿಯೊಂದು ಘಟನೆಗಳನ್ನು ಅಧ್ಯಯನ ಮಾಡಿ
ಅವರ ದಾರಿಯಲ್ಲಿ ವಿಯೆಟ್ನಾಂ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಿತು. ಹಾಗಾಗಿ ಇವತ್ತು ಹೋಚಿಮಿನ್ ಸಿಟಿಯಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದೀವಿ. ಆ ಸ್ಮಾರಕದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ವಿಗ್ರಹವನ್ನು ನೆಟ್ಟಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ರಾಷ್ಟ್ರೀಯ ಸ್ಮಾರಕದ ಮೇಲೆ ಛತ್ರಪತಿ ಶಿವಾಜಿ ಮಹಾರಾಜರ ವಿಗ್ರಹ ಇದೆ. ನಮ್ಮ ಹುಡುಗರೆಲ್ಲ ಟಿ ಶರ್ಟ್ ಮೇಲೆ ಏನೋ ಚಿಗೋವೆರನ ಫೋಟೋ ಹಾಕ್ಕೊಂಡು ತಿರುಗ್ತಾರಲ್ಲ, ಕಮ್ಯುನಿಸ್ಟ್ ನಾಯಕ ಚಿಗೋವೆರ. ಅದೇ ಕಮ್ಯುನಿಸ್ಟರಿಗೆ ಪ್ರೇರೇಪಣೆಯನ್ನು ಕೊಟ್ಟವರು ಯಾರು ಕೇಳಿದ್ರೆ, ರಾಯಗಢದಲ್ಲಿ ಸಿಂಹಾಸನವನ್ನು ಏರಿ ಇಡೀ ಹಿಂದವಿ ಸ್ವರಾಜ್ಯವನ್ನು ಕಟ್ಟಿ ಬಡಬಗ್ಗರಿಂದ ಹಿಡಿದು ಶ್ರೀಮಂತರವರೆಗೆ ಎಲ್ಲರಿಗೂ ಸಮಾನವಾದಂಥ ನೀತಿ, ಸಮಾನವಾದಂಥ ವ್ಯವಸ್ಥೆಯನ್ನು ಮಾಡಿ ಸಾಮಾಜಿಕ ಅಸಮಾನತೆಯನ್ನು ದೂರ ಮಾಡಿದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕಮ್ಯುನಿಸ್ಟರಿಗೆ ಮಾರ್ಗದರ್ಶಿ. ಅಂದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ನಾವು ಗಮನಿಸಿದರೆ ಕರ್ನಾಟಕಕ್ಕೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಹಳ ನಂಟಿದೆ. ಕರ್ನಾಟಕದ ಬೆಂಗಳೂರಿನಲ್ಲಿ ಗೌರಿ ಮಹಲ್, ಈಗ ಮೆಜೆಸ್ಟಿಕ್ ಹತ್ತಿರ ಚಿಕ್ಕಪೇಟೆ ಅಂತ ಅದನ್ನು ಸೂರ್ಯನಾಥ್ ರಾವ್ ಕಾಮತ್ ಅವರು ಉಲ್ಲೇಖ ಮಾಡ್ತಾರೆ. ಆದರೆ ಮೆಜೆಸ್ಟಿಕ್ ಹತ್ತಿರ ಇದ್ದಂಥ ಒಂದು ಗೌರಿ ಮಹಲ್ ಅನ್ನುವಂಥ ಮಹಲಿನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮದುವೆ ಆಗತ್ತೆ ಸೈಬಾಯಿ ಜೊತೆ 1642ರಲ್ಲಿ. 1630ರಲ್ಲಿ ಅವರು ಹುಟ್ಟಿರೋದು. 12 ವರ್ಷದ ಯುವಕ ಇರುವಾಗ ಅವರಿಗೆ ಮದುವೆ ಆಗತ್ತೆ. ನಾವು ಗಮನಿಸಬೇಕು, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಇಂಥ ಒಂದು ಪ್ರೇರೇಪಣೆ ಎಲ್ಲಿಂದ ಸಿಕ್ಕಿತು. ನಾವು ಇಡೀ ದಕ್ಷಿಣವನ್ನು ಗಮನಿಸಿದರೆ 13ನೇ ಶತಮಾನದವರೆಗೆ ಇಡೀ ಜಗತ್ತಿಗೆ ಶ್ರೀಮಂತಿಕೆಯನ್ನು ಪರಿಚಯಿಸಿದಂಥ ರಾಜವಂಶಗಳು ಬಾಳಿದಂಥ ದಕ್ಷಿಣದ ಸಾಮ್ರಾಜ್ಯಗಳದು, ಹೊಯ್ಸಳರಿರ್ಬೋದು, ಕಾಕತೀಯರಿರ್ಬೋದು, ದೇವಗಿರಿಯ ಯಾದವರಿರ್ಬೋದು, ಇವರೆಲ್ಲರೂ ಕೂಡ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಶ್ರೀಮಂತವಾಗಿ ಬದುಕ್ತಾ ಇದ್ದಾಗ ಅಲಾವುದ್ದೀನ್ ಖಿಲ್ಜಿ ಸೇರಿದ ಹಾಗೆ ಸಾಕಷ್ಟು ಇಸ್ಲಾಮಿ ದಾಳಿಗಳು ನಡೀತಾವೆ. ಅದರ ಪರಿಣಾಮವಾಗಿ ಆ ಎಲ್ಲ ಸಾಮ್ರಾಜ್ಯಗಳು ನಾಶವಾಗಿ ದೇವಾಲಯಗಳೆಲ್ಲ ನಾಶಗೊಂಡು ಅಲ್ಲಿ ಒಂದಷ್ಟು ಸುಲ್ತಾನರು ಹುಟ್ಟುಕೊಳ್ತಾರೆ. 6 ಜನ ಡೆಕ್ಕನ್ ಸುಲ್ತಾನ್ಸ್ ಅಂತ ಅವರನ್ನು ಕರಿತೀವಿ. ಅದು ಅರ್ಕಾಟಿನ ನವಾಬ, ಗೋಲ್ಕಂಡದ ಕುತುಬ್ ಶಾಹಿಗಳು, ನಿಜಾಮ್ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ, ಇವರೆಲ್ಲರೂ ಕೂಡ ಆದಿಲ್ ಶಾಹಿ, ಈ ಎಲ್ಲ ಶಾಹಿ ರಾಜ್ಯಗಳೆಲ್ಲ ಹುಟ್ಟುಕೊಳ್ತಾವೆ. ಆ ನಂತರ ಏನಾಯಿತು, ಯಾದವರ ವಂಶದಲ್ಲಿ ಯಾರು ಕೂಡ ವೀರರೇ ಹುಟ್ಟಲಿಲ್ವಾ ಅಂತ ತಾವು ಕೇಳಬಹುದು. ಎಲ್ಲ ವೀರರು ಕೂಡ ಈ ಸುಲ್ತಾನರಲ್ಲಿ ಗುಲಾಮಗಿರಿಯನ್ನು ಮಾಡ್ತಾ ಅವರ ಸೇನಾಧಿಪತಿಗಳಾಗಿ, ಜಾಸ್ತಿ ಅಂದರೆ ಒಂದು ಜಹಾಗೀರ್ದಾರರಾಗಿ ಬದುಕಿದ್ರು. ಬಿಟ್ಟರೆ ನಾವೇ ಒಂದು ಸ್ವರಾಜ್ಯವನ್ನು ಯಾಕೆ ಕಟ್ಟಿಕೊಳ್ಳಬಾರ್ದು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಲಿಲ್ಲ. ಆದರೆ ಚಿತ್ತೋಡಗಡ ರಾಜವಂಶದ ಒಂದು ಕುರು ಆಗಿರುವಂಥ ಮಾಲೋಜಿಯ ಮಗ ಶಹಾಜಿಯ ಮಗ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಕಡೆಯಿಂದ ನೋಡಿದರೆ ದೇವಗಿರಿಯ ಯಾದವರ ಒಂದು ವಂಶ, ಅದನ್ನೇ ಜಾಧವ್ ಅಂತ ಆನಂತರ ಹೇಳ್ತಾರೆ. ಆ ಜಾಧವ್ ಕುಟುಂಬದಲ್ಲಿ ಹುಟ್ಟಿದಂಥ ಜೀಜಾಬಾಯಿ, ಈ ಕಡೆ ಸಿಸೋದಿಯಾ ವಂಶದಿಂದ ಹುಟ್ಟಿದಂಥ ಶಹಾಜಿ, ಈ 2 ಪ್ರಖರವಾಗಿರ್ತಕ್ಕಂಥ ರಾಷ್ಟ್ರವನ್ನು ಒಂದು ಕಾಲದಲ್ಲಿ ಮುನ್ನಡೆಸಿದಂಥ ರಾಜವಂಶಗಳ ಕುಡಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಂದೆ ಒಂದು ತನ್ನ ಜಹಗೀರನ್ನು ಬಿಟ್ಟು ಕೊಡ್ತಾರೆ. ಪುಣೆಯ ಬದಿಯಲ್ಲಿ ಆ ಜಹಗೀರಿತ್ತು. ಆ ಪುಣೆಯಲ್ಲಿದ್ದಂಥ ಜಹಗೀರಿಗೆ ಪತಿ ಪತ್ನಿ ಸಮೇತರಾಗಿ ಬಂದಂಥ ಛತ್ರಪತಿ ಶಿವಾಜಿ ಮಹಾರಾಜರು, ಅವರ ತಾಯಿ ಜೀಜಾಬಾಯಿ, ಅದರ ಜೊತೆಗೆ ಸೈಬಾಯಿ, ಇವರೆಲ್ಲ ಬರ್ತಾರೆ. ಬರುವಾಗ ಅವರ ಜೊತೆ ಇದ್ದದ್ದು 12 ಜನ ಮಾತ್ರ. 12 ಜನರನ್ನು ಕಟ್ಕೊಂಡು ಬರ್ತಾರೆ ಪುಣೆಗೆ ಬಂದಾಗ ಅಲ್ಲಿಯ ವ್ಯವಸ್ಥೆಯನ್ನು ನೋಡ್ತಾರೆ. ಎಲ್ಲ ಆ ಜಮೀನ್ದಾರಿ ಪದ್ಧತಿ, ರೈತರ ಶೋಷಣೆ ನಡೀತಾ ಇದೆ, ಜಾತಿ ವ್ಯವಸ್ಥೆ ಇದೆ, ಉಳುವವನು ತಿನ್ನೋದಕ್ಕೆ ಅವಕಾಶನೇ ಇಲ್ಲ, ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಇಡೀ ಪ್ರದೇಶ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ತಾನೇ ನೇಗಿಲು ಹಿಡಿದು ಭೂಮಿ ಪೂಜೆಯನ್ನು ಮಾಡಿ ಕೃಷಿಗೆ ಚಾಲನೆಯನ್ನು ಕೊಡ್ತಾರೆ. ಎಲ್ಲರಿಗೂ ಕೂಡ ಉತ್ಸಾಹವನ್ನು ಮೂಡಿಸ್ತಾರೆ. ಅದರ ಜೊತೆಗೆ ಅಲ್ಲಿದ್ದಂಥ ಗಿರಿಜನರಾಗಿರುವಂಥ ಮಾವಳಿ ಪೋರರನ್ನು ಕಟ್ಟಿ ಒಂದು ಸೇನೆಯನ್ನು ಸಿದ್ಧಪಡಿಸ್ತಾರೆ. ಇಡೀ ಭಾರತದ ಮಾನ ಪ್ರಾಣವನ್ನು ಚೆಲ್ಲಾಟ ಆಡ್ತಾ ಇರುವಂಥ, ಇಡೀ ಭಾರತದಲ್ಲಿ ಜನರ ಪ್ರಾಣದ ಜೊತೆ ಮಾನದ ಜೊತೆ ಆಡ್ತಾ ಇರತಕ್ಕಂಥ ಈ ಎಲ್ಲ ವಿದೇಶಿ ಶಕ್ತಿಗಳನ್ನು ಒಂದು ರೀತಿಯಲ್ಲಿ ಹತ್ತಿಕ್ಕಿ ನಾವು ಸ್ವತಂತ್ರವಾಗಿರ್ತಕ್ಕಂಥ ಸ್ವರಾಜ್ಯವನ್ನು ಕಟ್ಟಬೇಕು ಅಂತ ಮಹಾರಾಜರು ನಿರ್ಣಯವನ್ನು ಮಾಡ್ತಾರೆ. ಅದರ ಪ್ರತಿಫಲವಾಗಿ ಸ್ವರಾಜ್ಯ ಹುಟ್ಟುಕೊಳ್ಳುತ್ತೆ. ಸ್ವರಾಜ್ಯ ಹುಟ್ಟುಕೊಂಡಂಥ ಕಥೆಯ ಬಗ್ಗೆ ನಾನು ಹೇಳ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ಈ ಒಂದು ಸ್ವರಾಜ್ಯದ ಕಾರ್ಯಕ್ಕೆ ತೊಡಗಿಸುವುದರಲ್ಲಿ ಅವರ ತಾಯಿ ಜಿಜಾಮಾತೆಯ ಪಾತ್ರ ಏನಿತ್ತು ಅನ್ನೋದು ಬಹಳ ಮುಖ್ಯ. ನಾವೆಲ್ಲ ಗಮನಿಸ್ತೀವಿ, ಜಿಜಾಮಾತೆ ಸಂಸ್ಕಾರವನ್ನು ಕೊಟ್ಟುವ ಮೂಲಕ ತನ್ನ ಮಗನನ್ನು ರಾಷ್ಟ್ರದ ಕಾರ್ಯಕ್ಕೆ ತೊಡಗಿಸಿಕೊಳ್ತಾಳೆ. ಒಂದು ರೀತಿಯಲ್ಲಿ ಜಹಾಗೀರ್ದಾರರಾಗಿ ಅತ್ಯಂತ ಸುಖಮಯವಾದಂಥ ಜೀವನವನ್ನು ಸಾಗಿಸಬಹುದಾದಂಥ ಜಿಜಾಮಾಯಿ ಮತ್ತವಳ ಮಗ
ತಮ್ಮ ಇಡೀ ಬದುಕನ್ನು ಸಂಘರ್ಷಕ್ಕೆ ಒಡ್ಡಿ ಒಂದು ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಅನ್ಯಾಯಗಳಿಗೆ ಆದಿಲ್ ಶಾಹಿಗಳು, ಇಮಾಮ್ ಶಾಹಿಗಳು, ಕುತುಬ್ ಶಾಹಿಗಳು, ಬರೀದ್ ಶಾಹಿಗಳು ಅದರೆಡೆಯಲ್ಲಿ ಇವರೆಲ್ಲರ ಪ್ರತಿನಿಧಿಗಳಾಗಿ ಆಯಾಯ ಹಳ್ಳಿಗಳಲ್ಲಿ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಂಥ ದೇಶ್ಮುಖ್, ದೇಶಪಾಂಡೆ, ಪಾಟೀಲ್ ಇವರೆಲ್ಲರ ದಬ್ಬಾಳಿಕೆಯಿಂದ ಇದನ್ನು ಮುಕ್ತಗೊಳಿಸಬೇಕು. ಎಲ್ಲ ವಿದೇಶಿ ಶಕ್ತಿಗಳು ವಿಜೃಂಭಿಸ್ತಾ ಇರುವಾಗ ಒಂದು ಸ್ವದೇಶಿ ನಮ್ಮ ನೆಲದ, ನಮ್ಮ ಅಂತಃಸತ್ವದ ಒಂದು ಗುರುತಾಗಿ ಒಂದು ಸ್ವರಾಜ್ಯವನ್ನು ರಚಿಸಬೇಕು ಅನ್ನುವಂಥ ಒಂದು ದೊಡ್ಡ ಹೆಜ್ಜೆಯನ್ನು ಜಿಜಾಬಾಯಿ ಇಡ್ತಾರೆ. ಜಿಜಾಬಾಯಿ ಒಂದು ಕಥೆಯ ಮೂಲಕ ನಾನು ಪ್ರತಿ ಬಾರಿ ಎಲ್ಲ ಭಾಷಣಗಳಲ್ಲಿ ಇದನ್ನು ಉಲ್ಲೇಖ ಮಾಡ್ತೀನಿ. ಒಂದಿನ ಮಗ ಆಟ ಆಡ್ತಾ ಇರಬೇಕಿದ್ರೆ ಒಳಗೆ ಬಂದು ತಾಯಿ ಕೇಳ್ತಾರೆ ಜಿಜಾಬಾಯಿಗೆ, ಮಗ ಶಿವಾಜಿ, ಅಮ್ಮ ಎಲ್ಲರೂ ಕೂಡ ರವಿಕೆಯನ್ನು ಹಾಕ್ಕೊಳ್ತಾರೆ, ಕುಪ್ಪೋಸವನ್ನು ಹಾಕ್ಕೊಳ್ತಾರೆ, ನೀನು ಯಾಕೆ ಹಾಕ್ಕೊಳ್ತಾ ಇಲ್ಲ? ನೀನು ಯಾಕೆ ಕೇವಲ ಸೆರಗಲ್ಲೇ ಮಾನ ಮುಚ್ಕೊಳ್ತಾ ಇದ್ದಿ ಅಂತ ಕೇಳಿದಾಗ ಆ ಪುಟ್ಟ ಹುಡುಗನಿಗೆ ಜಿಜಾಬಾಯಿ ಹೇಳ್ತಾಳೆ, ಮಗು, ಇಡೀ ದೇಶದಲ್ಲಿ ಇವತ್ತು ಅರಾಜಕತೆ ಸೃಷ್ಟಿಯಾಗಿದೆ. ಇಡೀ ದೇಶದಲ್ಲಿ ಯಾವಾಗ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು, ಆ ವಿಜಯನಗರ ಸಾಮ್ರಾಜ್ಯ ಪತನವಾದ ಬಳಿಕ ಇಡೀ ದಕ್ಷಿಣದ ನೆಲ ಏನಿದೆ ಅಲ್ಲಿರ್ತಕ್ಕಂಥ ಧರ್ಮ ಸ್ಥಾಪತ್ಯಗಳನ್ನು ನಾಶ ಮಾಡ್ತಾ ಇದ್ದಾರೆ, ದೇವಾಲಯಗಳನ್ನು ನಾಶ ಮಾಡ್ತಾ ಇದ್ದಾರೆ, ಮಹಿಳೆಯರನ್ನು ಒಂದು ರೀತಿಯಲ್ಲಿ ಸೈನಿಕರು ಯಾರ ಮನೆಗೆ ಯಾವಾಗ ಬೇಕಾದರೂ ನುಗ್ಗಬಹುದು, ಅವ್ರನ್ನ ಎಳ್ಕೊಂಡು ಹೋಗ್ಬೋದು. ಒಬ್ಬೊಬ್ಬ ಇದು ಹೆಣ್ಣು ಮಕ್ಕಳನ್ನು ಮದುವೆ ಆಗುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ರೀತಿಯಾದಂಥ ದಬ್ಬಾಳಿಕೆ ಇವತ್ತು ನಡೀತಾ ಇದೆ. ಇದರ ವಿರುದ್ಧ ಒಂದು ರೀತಿಯಲ್ಲಿ ದೊಡ್ಡ ಧ್ವನಿಯಾಗಿ ನೀನು ನಿಲ್ಲಬೇಕು. ಈ ಎಲ್ಲ ಮಹಿಳೆಯರಿಗಿಲ್ಲದಂಥ ಮಾನದ ಚಿಂತೆ ನನಗೆ ಯಾಕೆ ಅಂತ ನಾನು ಕುಪ್ಪಸ ತೊಡಲಿಲ್ಲ. ನಾನು ಒಂದು ವೇಳೆ ರವಿಕೆ ತೊಡಬೇಕು ಅಂತ ನಿನ್ನ ಆಸೆ ಆಗಿದ್ದರೆ ನೀನು ಆ ತೋರಣಗಡದ ಕೋಟೆಯ ಮೇಲೆ ಹಾರ್ತಾ ಇದೆಯಲ್ಲ, ಆ ಹಸಿರು ಧ್ವಜ ಅದನ್ನು ಕಿತ್ತುತ್ತಾ ಅದರಲ್ಲಿ ನಾನು ರವಿಕೆಯನ್ನು ಹೊಲಿಸ್ಕೊಳ್ತೀನಿ ಅಂತ ಹೇಳ್ತಾಳಂತೆ. ಮಗ ಶಿವಾಜಿ ಇದಕ್ಕೆ ಹೊರಟು ನಿಲ್ತಾನೆ. ಒಂದು ಮಾವಳಿ ಪೋರರ ತಂಡವನ್ನೇ ಕಟ್ತಾನೆ. ಆ ಮಾವಳಿ ಪೋರರಿಗೆ ಯುದ್ಧ ವಿದ್ಯೆಗಳನ್ನು ಕಲಿಸ್ತಾನೆ. ಆ ಕುದುರೆ ಸವಾರಿ ಇರ್ಬೋದು, ಕತ್ತಿಯ ವರಸ ಇರ್ಬೋದು, ದಾಂಡ್ಪಟ್ಟ ಅಂತ ಅದು ಬಹಳ ದೊಡ್ಡ ದೊಡ್ಡ ತಲವಾರುಗಳು, 6.5 kg ತೂಕದ ತಲವಾರುಗಳು, ಇದನ್ನೆಲ್ಲ ಚಲಾಯಿಸೋದನ್ನು ಕಲಿಸ್ತಾನೆ. ಮಲ್ಲಯುದ್ಧವನ್ನು ಕಲಿಸ್ತಾನೆ. ಇದನ್ನು ಕಲಿಸಿ ಆ ಮಾವಳಿ ಪೋರರು, ಹೊಟ್ಟೆಗೆ ಹಿಟ್ಟಿಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ಇಂಥ ಮಾವಳಿ ಪೋರರನ್ನು ಸಂಘಟನೆ ಮಾಡಿ ಆ ಮಕ್ಕಳ ಮೂಲಕ ಒಂದು ಮಕ್ಕಳ ಸೇನೆಯನ್ನು ತಯಾರು ಮಾಡ್ತಾನೆ. ಅವರು ಎಂಥ ಸಾಹಸವನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ಇಡೀ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡಂಥ, ಜಗತ್ತಿನಲ್ಲೇ ದೊಡ್ಡ ಸಾಮ್ರಾಜ್ಯ ಅಂತ ಅನಿಸ್ಕೊಂಡಿದ್ದಂಥ ಇವತ್ತಿನ ಇರಾಕ್ವರೆಗೂ ಕೂಡ ತನ್ನ ಎಲ್ಲೆಯನ್ನು ವಿಸ್ತರಿಸಿಕೊಂಡಿದ್ದಂಥ ಮೊಘಲರ ಕೋಟೆಗಳನ್ನು ಗೆಲ್ಲುವಂಥ ತಾಕತ್ತನ್ನು ತೋರಿಸ್ತಾರೆ. ಬಿಜಾಪುರದ ಆದಿಲ್ ಶಾಹಿಗಳಿಗೆ ಸವಾಲನ್ನು ಹಾಕ್ತಾರೆ. ಆಗಲೇ ಹೇಳಿದಲ್ಲ, ತೋರಣಗಡದ ಕೋಟೆಗೆ ನುಗ್ಗಿ ಆ ತೋರಣಗಡದ ಕೋಟೆಯ ಕಿಲ್ಲೆದಾರನನ್ನು ಬಂಧಿಸಿ ಅದನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಅದರ ಜೊತೆಗೆ ಚಾಕಣದ ಕೋಟೆಯನ್ನು ಗೆಲ್ತಾರೆ, ಕೊಂಡಾಣದ ಕೋಟೆಯನ್ನು ಗೆಲ್ತಾರೆ, ಪನ್ನಹಾಳಗಡದ ಕೋಟೆಯನ್ನು ಗೆಲ್ತಾರೆ, ಪುರಂದರ, ರಾಯಗಡ ಕೋಟೆಗಳ ಮೇಲೆ ಕೋಟೆಗಳನ್ನು ಗೆಲ್ತಾ ಇಡೀ ಒಂದು ಆ ದಕ್ಷಿಣದ ಪ್ರಾಂತ್ಯದಲ್ಲಿ ಸಹ್ಯಾದ್ರಿಯ ಗಿರಿಶಿಖರಗಳಲ್ಲಿ ಎಲ್ಲಿ ನೋಡಿದ್ರಲ್ಲಿ ಹಸಿರು ಬಾವುಟಗಳೇ ಹಾರ್ತಾ ಇದ್ದಂಥ ಸಂದರ್ಭದಲ್ಲಿ ಸಹ್ಯಾದ್ರಿಯ ಗಿರಿಶಿಖರಗಳ ಮೇಲೆ ಮೇಘಮಂಡಲದಲ್ಲಿ ವೀರ ವಿಜಯ ಧ್ವಜವು ವಿಜೃಂಭಿಸಿತು ಅಂತ ಹೇಳ್ತಾರಲ್ಲ, ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜರು ಒಂದು ಸ್ವರಾಜ್ಯವನ್ನು ಕಟ್ಟಿ ನಿಲ್ಲಿಸ್ತಾರೆ. ಈ ಸ್ವರಾಜ್ಯದ ಕಲ್ಪನೆ ಕೇವಲ ರಾಜಕೀಯ ಅಧಿಕಾರ ಆಗಿತ್ತು ಅಂತ ತಾವು ಯಾರು ಅಂದ್ಕೋಬಾರ್ದು. ಯಾಕಂದರೆ ಸ್ವರಾಜ್ಯ ರಾಜಕೀಯವಾಗಿರದೆ ಒಂದು ಧಾರ್ಮಿಕವಾಗಿರತಕ್ಕಂಥ ಹಿನ್ನೆಲೆಯನ್ನು ಕೂಡ ಹೊಂದಿತ್ತು. ನಾವು ಏನೀಗ ತುಕಾರಾಮರ ಬಗ್ಗೆ, ತುಕಾರಾಮರ ಅಭಂಗಗಳನ್ನು ಓದ್ತೀವಿ, ಅವರ ಭಜನೆಗಳನ್ನು ಹಾಡ್ತೀವಿ. ಆ ಸಂತ ತುಕಾರಾಮರು ಈ ಸ್ವರಾಜ್ಯದ ಹಿಂದೆ ಕೆಲಸ ಮಾಡ್ತಾರೆ. ಸಮರ್ಥ ರಾಮದಾಸರು ಇದರ ಹಿಂದೆ ಕೆಲಸ ಮಾಡ್ತಾರೆ. ನಾವು ಇತ್ತೀಚೆಗಷ್ಟೇ ತಾನಾಜಿ ಒಂದು ಚಿತ್ರವನ್ನು ನೋಡಿದ್ವಿ. ತಾನಾಜಿ ಚಿತ್ರದಲ್ಲಿ ಬಹಳ ವಿಶೇಷವಾದಂಥ ಕ್ಯಾರೆಕ್ಟರ್, ಅದನ್ನು ಅದರಲ್ಲಿ ಬಳಸ್ಕೊಂಡಿದ್ದಾರಲ್ಲೂ ಗೊತ್ತಿಲ್ಲ, ನಾನು ಚಿತ್ರವನ್ನು ಗಮನಿಸಿಲ್ಲ. ಆ ಚಿತ್ರದಲ್ಲಿ ತಾನಾಜಿ ಮಾಲ್ಸುರೆ ಕೊಂಡಾಣದ ಕೋಟೆಯನ್ನು ಹೇಗೆ ಗೆದ್ದುಕೊಂಡ ಅನ್ನೋದನ್ನು ನಾವೆಲ್ಲ ಕೇಳಿದ್ದೀವಿ, ನೋಡಿದ್ದೀವಿ. ಆ ಕೊಂಡಾಣದ ಕೋಟೆಯನ್ನು ಗೆಲ್ಲೋದಕ್ಕೆ ತಾನಾಜಿ ಮಾಲ್ಸುರೆ ಹೋಗುವಾಗ ಅವ್ರ ಜೊತೆ ಒಬ್ಬ ಶೇಲಾರ್ ಚಾಚಾ ಅಂತ ಅವರು ಬರ್ತಾರೆ. ಅವರು ಶೇಲಾರ್ವಾಡಿ ಅವರು, ಶೇಲಾರ್ ಚಾಚಾ ಅವರು ತುಕಾರಾಮರ ಭಕ್ತರಾಗಿದ್ದವರು. 60-65 ವರ್ಷದ ಮುದುಕ, ವಯೋವೃದ್ಧ. ನಾನು ಕೂಡ ಆ ಕೋಟೆಯನ್ನು ಗೆಲ್ಲೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ನಮ್ಮಲ್ಲೆಲ್ಲ 65-70 ವರ್ಷದಲ್ಲಿ ಎದ್ದು ನಿಲ್ಲೋದಕ್ಕೆ ಅಸಾಧ್ಯ. ಒಂದು ಕೈಯಲ್ಲಿ ಊರುಗೋಲು ಇಲ್ಲದಿದ್ದರೆ ಆ ಹೊತ್ತಲ್ಲಿ ತನ್ನ ಸೊಂಟಕ್ಕೊಂದು ಕತ್ತಿಯನ್ನು ಬಿಗಿದುಕೊಂಡು ಕೋಟೆಯನ್ನು ಗೆಲ್ಲಬೇಕು, ಛತ್ರಪತಿ ಶಿವಾಜಿ ಮಹಾರಾಜರ ಕೈಯನ್ನು ಬಲಪಡಿಸಬೇಕು ಅಂತ ಅವರು ಹೊರಟು ನಿಲ್ತಾರೆ. ಈ ರೀತಿಯ ಪ್ರೇರಣೆಯನ್ನು ಅವರಿಗೆ ಕೊಟ್ಟಿದೆ ಯಾರು ಕೇಳಿದರೆ ಸಂತ ತುಕಾರಾಮರು. ಸಂತ ತುಕಾರಾಮರು ಜೀವನದ ಎಷ್ಟೇ ಅನಶ್ವರತೆಗಳನ್ನು ಹೇಳಿದರೂ ಕೂಡ ಈ ಮಣ್ಣಿನ ಮೇಲೆ ನಮ್ಮ ಪುರುಷತ್ವಗಳನ್ನು, ನಮ್ಮ ಒಂದಷ್ಟು ಪುರುಷಾರ್ಥಗಳನ್ನು ನಿಭಾಯಿಸೋದಕ್ಕೆ ನಾವು ಹಿಂಜರಿಬಾರ್ದು, ಅದನ್ನು ಮಾಡಿಯೇ ತೀರಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬೇಕಾಗಿ
ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬೆಂಬಲವನ್ನು ಕೊಡ್ತಾರೆ. ಎಲ್ಲ ಹಳ್ಳಿಗಳಲ್ಲಿ ಜಾಗೃತಿಯನ್ನು ಮೂಡಿಸಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಬೆಂಬಲಿಸೋದಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ ಅವರು. ಒಂದು ರೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕುದುರೆಯ ಖರಪುಟ, ಕತ್ತಿಯ ಕಣಕಣ ನಾದದ ಜೊತೆ, ತಾಳ ಚಿಪ್ಪಳಿಗಳು, ತಂಬೂರಿಯ ನಾದದ ಜೊತೆ ಒಂದು ಸ್ವರಾಜ್ಯದ ಆಂದೋಲನ ಅಲ್ಲಿ ಆರಂಭ ಆಗತ್ತೆ. ಹಿಂದವಿ ಸ್ವರಾಜ್ಯದ ಜೊತೆಗೆ ಧರ್ಮದ ಪುನರುತ್ಥಾನಕ್ಕೆ ಅಲ್ಲಿ ವೇದಿಕೆ ಸೃಷ್ಟಿ ಆಗತ್ತೆ. ನಾವೆಲ್ಲರೂ ಕೂಡ ಈ ಮಾನವ ಪಿರಮಿಡ್ಗಳನ್ನು ಕಟ್ಟಿ ದಹಿ ಅಂಡಿಯನ್ನು ಒಡೆಯೋದು ಅಥವಾ ಮೊಸರು ಕುಡಿಕೆಯನ್ನು ಒಡೆಯೋದನ್ನು ನೋಡ್ತೀವಿ. ಮಾನವ ಪಿರಮಿಡ್ ಅನ್ನು ಕಟ್ತಾರೆ, ಎಲ್ಲರ ಗಮನ ಕೂಡ ಮೇಲ್ಗಡೆ ಇರುತ್ತೆ, ಎಲ್ಲರೂ ಮೇಲ್ಗಡೆ ನೋಡ್ತಾ ಇರ್ತೀವಿ. ಯಾರೊಬ್ಬ ಹುಡುಗ ಹತ್ತಿದ, ಚಕಚಕನೆ ಹತ್ತಿ ಅಲ್ಲಿದ್ದಂಥ ಆ ಮೊಸರಿನ ಕುಡಿಕೆಯನ್ನು ಒಡೆದು ಇಳಿದು ಬಿಡ್ತಾನೆ. ನಮಗೆಲ್ಲ ಆಶ್ಚರ್ಯ ಆಗುತ್ತೆ. ಎಲ್ಲರೂ ಕೂಡ, ಎಲ್ಲರ ದೃಷ್ಟಿಯಲ್ಲೂ ಕೂಡ ಅವನು ಹೀರೋ ಆಗಿಬಿಡ್ತಾನೆ. ಆದರೆ ಆ ಹುಡುಗ ಆ ಎತ್ತರಕ್ಕೆ ಏರಬೇಕಿದ್ರೆ ಅವನಿಗೆ ಏಣಿಯಾಗಿ ಸಹಕರಿಸಿದವರು ಯಾರು? ತಮ್ಮ ಭುಜಗಳನ್ನೇ ಏಣಿಯಾಗಿ ಇಟ್ಟು ಅವನನ್ನು ಆ ಎತ್ತರಕ್ಕೆ ಏರಿಸಿದಂಥ ವ್ಯಕ್ತಿಗಳು ಕೆಳಗಡೆ ಇರ್ತಾರೆ, ಅವರು ಕಾಣೋದಿಲ್ಲ. ನಮಗೆ ಸ್ವರಾಜ್ಯ ಅಂದ ತಕ್ಷಣ ಛತ್ರಪತಿ ಶಿವಾಜಿ ಮಹಾರಾಜರು ಕಣ್ಣ ಮುಂದೆ ಬರ್ತಾರೆ. ಶಿವಾಜಿ ಮಹಾರಾಜರ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ, ಅವರ ಸದ್ಗುಣಗಳ ಬಗ್ಗೆ. ಆದರೆ ಆ ಸ್ವರಾಜ್ಯಕ್ಕೆ ಅಡಿಗಲ್ಲನ್ನು ಹಾಕಿದಂಥ, ಆ ಕಲ್ಲನ್ನು ಹೊತ್ತಂಥ ಮಾವಳಿ ಪೋರರ ಬಗ್ಗೆ, ಮಾವಳಿ ವೀರರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಎಂತೆಂಥ ಅಪ್ರತಿಮವಾಗಿರ್ತಕ್ಕಂಥ ವೀರರನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರಕ್ಕೆ ಕರುಣಿಸಿದರು ಅನ್ನೋದನ್ನು ನಾವು ಗಮನಿಸಬೇಕು. ಒಮ್ಮೆ ಮಹಾರಾಜರು ಗೋಲ್ಕೊಂಡದ ಕಡೆಗೆ ಹೋಗ್ತಾರೆ. ಹೋಗಬೇಕಿದ್ರೆ ದೊಡ್ಡ ಆನೆಯ ಮೇಲೆ ಮಹಾರಾಜರು ಕೂತಿದ್ದಾರೆ, ಹಿಂದ್ಗಡೆ 4,000 ಸೇನೆ ಇದೆ. ಆ ಗೋಲ್ಕೊಂಡ ನಗರದಲ್ಲಿ ಅಲ್ಲಿಯ ಕುತುಬ್ ಶಾಹಿ ಅವರನ್ನು ಕರೆದಿರ್ತಾನೆ ಮಾತುಕತೆಗೆ ಅಂತ ಹೇಳಿ, ಆಹ್ವಾನಿಸಿರ್ತಾನೆ. ಅವನ ಆಹ್ವಾನದ ಮೇಲೆಗೆ ಹೋಗ್ತಾ ಇರಬೇಕಿದ್ರೆ ಎಲ್ಲ ಜನರು ಕೂಡ ಆ ಹಿಂದವಿ ಸ್ವರಾಜ್ಯದ ಸಂಸ್ಥಾಪಕ, ಎಷ್ಟೋ ವರ್ಷಗಳ ಬಳಿಕ, ನೂರಾರು ವರ್ಷಗಳ ಬಳಿಕ ಹಿಂದೂಗಳಿಗೆ ತಮ್ಮದು ಅನ್ನುವಂಥ ಒಂದು ರಾಜವಂಶವನ್ನು ಆರಂಭಿಸಿದಂಥ ಮಹಾಪುರುಷ, ಆತನಿಗೆ ವಂದನೆಯನ್ನು ಮಾಡ್ತಾರೆ. ಜನರು ತಮ್ಮ ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಗೋಲ್ಕೊಂಡದ ಆ ವಜ್ರದ ಮುತ್ತಿನ ಗಣಿಗಳಲ್ಲಿ ಅವರಿಗೆ ಸ್ವಾಗತವನ್ನು ಮಾಡ್ತಾರೆ. ಗೋಲ್ಕೊಂಡದ ನಗರದಲ್ಲಿ ಸಂಚರಿಸ್ತಾ ಮಹಾರಾಜರು ಗೋಲ್ಕೊಂಡದ ಆಸ್ಥಾನಕ್ಕೆ ಹೋಗ್ತಾರೆ. ಮಹಾರಾಜರಿಗೆ ವಿಶೇಷವಾದಂಥ ಒಂದು ಅಲ್ಲಿ ಒಂದು ಪೀಠವನ್ನು ತಯಾರು ಮಾಡಿದ್ರು, ಅದರ ಮೇಲೆ ಮಹಾರಾಜರು ಕೂತಿರ್ತಾರೆ. ಅಷ್ಟು ಹೊತ್ತಿಗೆ ಈ ಕುತುಬ್ ಶಾಹಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಮಹಾರಾಜರೇ, ನಿಮ್ಮ ಮಾವಳಿ ಪೌರರೆಲ್ಲ ಬಹಳ ವೀರರು, ಬಹಳ ಶೂರರು ಅಂತೆಲ್ಲ ಕೇಳಿದ್ದೀವಿ. ನಮ್ಮ ಆನೆಯ ಜೊತೆ ಕಾದಾಡುವ ಶಕ್ತಿ ನಿಮ್ಮ ಮಾವಳಿ ಪೌರರಿಗೆ ಇದೆಯಾ ಅಂತ ಕೇಳ್ತಾನೆ. ಈ ಮಾತನ್ನು ಕೇಳಿದ ತಕ್ಷಣ ಶಿವಾಜಿ ಮಹಾರಾಜರಿಗೆ ಒಳಗಡೆಯಿಂದ ಅಪಮಾನ ಮಾಡಿದ ಹಾಗೆ ಭಾಸ ಆದರೂ ಕೂಡ ಅವ್ರು ಹೇಳ್ತಾರೆ, ನಮ್ಮ ಮಾವಳಿ ಪೌರರಿಗೆ ನಿಮ್ಮ ಆನೆಯನ್ನು ಮೆಟ್ಟುವ ಶಕ್ತಿ ಇದೆ, ಅದರ ಜೊತೆ ಕಾದಾಡುವ ಶಕ್ತಿ ಇದೆ, ಪರೀಕ್ಷೆ ಮಾಡೋದಾದರೆ ಮಾಡಿ ಅಂತ ಹೇಳಿದರು. ಅಂತಹ ವೀರ ಯಾರಿದ್ದಾನೆ ತೋರಿಸಿ ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಹೇಳ್ತಾರೆ, ಇಲ್ಲಿರುವ ಎಲ್ಲರೂ ಕೂಡ ಆ ಶಕ್ತಿಯನ್ನು ಹೊಂದಿದ್ದಾರೆ, ನಿಮಗೆ ಯಾರು ಬೇಕು ಆಯ್ಕೆ ಮಾಡಿ ತೆಗೀರಿ ಅಂತ. ಆ ಕುತುಬ್ ಶಾಹಿ ಒಬ್ಬ ಯುವಕನನ್ನು ಕರೀತಾನೆ. ಆ ಯುವಕ ಎದುರುಗಡೆ ಬಂದ, ಆತನ ಹೆಸರು ಏಸಾಜಿ ಕಂಕ್ ಅಂತ ಹೇಳಿ. ಆ ಯುವಕನ ಮುಂದೆ ಒಂದು ದೊಡ್ಡ ಆನೆಯನ್ನು ಬಿಟ್ಟರು, ಗಜಗಾತ್ರದ ಆ ಪರ್ವತ ಗಾತ್ರದ ಆನೆ. ಅದರ ಸೊಂಡಿಲುಗಳ ಎರಡೂ ಇಕ್ಕೆಲಗಳಲ್ಲಿ ದೊಡ್ಡ ದೊಡ್ಡ ಕತ್ತಿಗಳನ್ನು ಕಟ್ಟಿದ್ದಾರೆ. ಅದರ ಕಾಲುಗಳಿಗೆ ಆ ಮುಳ್ಳಿನ ಸರಪಳಿಗಳನ್ನು ಕಟ್ಟಿ, ಏನಾದರೂ ಕಾಲನ್ನು ಆ ಕಡೆ ಈ ಕಡೆ ಓಲಾಡಿಸುವಾಗ ಆ ಸರಪಳಿಗಳಲ್ಲಿದ್ದಂಥ ಮುಳ್ಳುಗಳು ಒಂದು ರೀತಿಯಲ್ಲಿ ಪ್ರಹಾರ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮುಳ್ಳಿನ ಗುಂಡುಗಳನ್ನು ಕಟ್ಟಿದಂಥ ಸರಪಳಿಗಳು, ಅದರ ದಾಡೆಗಳಿಗೆ ಬಿಗಿದಂಥ ಒಂದಷ್ಟು ಅಸ್ತ್ರಗಳು. ಇಷ್ಟು ಸಾಕಾಗಲಿಲ್ಲ ಅಂತ ಹೇಳಿ ಆ ಆನೆಗೆ ಒಂದಷ್ಟು ಮದಿರೆಯನ್ನು ಕುಡಿಸಿ ಅದಕ್ಕೆ ಮದ ಭರಿಸಿದ್ದಾರೆ. ಆ ಮದ ಭರಿಸಿದಂಥ ಆನೆಯನ್ನು ಮೈದಾನಕ್ಕೆ ಇಳಿಸಿ ಏಸಾಜಿ ಕಂಕನನ್ನು ಬಿಡ್ತಾರೆ. ಇಡೀ ಮೈದಾನದಲ್ಲಿ ಯಾರೂ ಇಲ್ಲ. ಆ ಆನೆ ಧೂಳೆಬ್ಬಿಸ್ತಾ ಬರ್ತಾ ಇರಬೇಕಿದ್ರೆ ಅದನ್ನು ಈ ಏಸಾಜಿ ಕಂಕ್ ನಿಂತು ನೋಡ್ತಾ ಇರ್ತಾನೆ. ಸಣ್ಣ ಒಂದು 20-24 ವರ್ಷದ ಯುವಕ. ಆ ಆನೆ ಹತ್ತಿರ ಬರ್ತಾ ಇದ್ದ ಹಾಗೆ ಅನಾಯಾಸವಾಗಿ ಅದರ ಕಾಲಿನ ಎಡೆಯಿಂದ ನುಸುಳಿಕೊಂಡು ತಪ್ಪಿಸ್ಕೊಳ್ತಾನೆ. ಆನೆ ಆತನನ್ನು ಹಿಡಿಯೋದಿಕ್ಕೆ ಆ ಕಡೆ ಈ ಕಡೆ ನೋಡುತ್ತದೆ, ಆತ ಕಾಣಿಸ್ಕೊಳ್ಳೋದಿಲ್ಲ, ಹಿಂದ್ಗಡೆ ಇದ್ದಾನೆ. ಮತ್ತೆ ಅದು ತಿರುಗಿಸಿ ಬರಬೇಕಿದ್ರೆ ಮತ್ತೆ ಆತ ನುಸುಳಿಕೊಳ್ತಾನೆ. ಈ ರೀತಿ 10-20 ಬಾರಿ ಆನೆಯ ಸೊಂಡಿಲಿನಿಂದ ತಪ್ಪಿಸಿಕೊಂಡು ಆನೆ ಬಸವಳೆದು ಇನ್ನು ನನ್ನಿಂದ ಸಾಧ್ಯ ಇಲ್ಲ ಅಂತ ಅದು ತಿರುಗುವಷ್ಟರ ಹೊತ್ತಿಗೆ ಅದರ ಆ ಬಾಲದಲ್ಲಿ ನೇತು ಅದರ ಬಾಲವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಆನೆಯನ್ನು ಮತ್ತಷ್ಟು ಒಂದು ರೀತಿಯಲ್ಲಿ ಬಸವಳಿಯುವ ರೀತಿಯಲ್ಲಿ ಮಾಡ್ತಾನೆ. ಆ ನಂತರ ತನ್ನ ಖಡ್ಗವನ್ನು ತೆಗೆದು ಅದರ ನೇರವಾಗಿ ಅದರ ಸೊಂಡಿಲನ್ನು ಕತ್ತರಿಸಿ ಬಿಡ್ತಾನೆ. ಏಸಾಜಿ ಕಂಕ್ ಆ ಆನೆಯನ್ನು ಕೊಂದೇ ಬಿಡ್ತಾನೆ ಆ ಯುದ್ಧದಲ್ಲಿ. ಈ ಪರಾಕ್ರಮವನ್ನು ನೋಡಿದಂಥ ಆ ಕುತುಬ್ ಶಾಹಿಗೆ ಆಶ್ಚರ್ಯ ಆಗುತ್ತೆ. ಇದು ಎಂಥ ರಣತಂತ್ರ, ನಮ್ಮ ಯಾವ ಸೈನಿಕರಿಗೆ ಇದು ಗೊತ್ತಿಲ್ಲ, ಇದನ್ನೆಲ್ಲ ತಾವು ಹೇಗೆ ಕಲಿಸ್ತೀರಿ? ರಣರಂಗದಲ್ಲಿ ಆನೆಯನ್ನು ಗೆಲ್ಲೋದಕ್ಕೆ ಆನೆಯೇ ಬೇಕಾಗಿಲ್ಲ, ನಿಮ್ಮ ಮಾವಳಿ ಪೌರರೇ ಸಾಕು. ಈ ರೀತಿಯ ಮಾತುಗಳೆಲ್ಲ ಬರುತ್ತೆ. ಕುತುಬ್ ಶಾಹಿಗೆ ಒಂದು ರೀತಿಯಲ್ಲಿ ಅವನು ಮನಸ್ಸಲ್ಲೇ ಅಂದುಕೊಳ್ತಾನೆ, ಈ ಶಿವಾಜಿಯನ್ನು, ಈತನ ಮಾವಳಿ ಪೌರರನ್ನು ಎದುರು ಹಾಕ್ಕೊಂಡ್ರೆ ನಾನು ಬದುಕೋದಕ್ಕೆ ಕಷ್ಟ ಇದೆ ಅಂತ ಹೇಳಿ ಶಿವಾಜಿ ಮಹಾರಾಜರ ಜೊತೆ ಒಂದು ರೀತಿಯಲ್ಲಿ ಸಂಧಾನವನ್ನು ಮಾಡಿಕೊಳ್ತಾನೆ.
ಇದು ಒಬ್ಬ ಮಾವಳಿ ಪೌರನ ಕಥೆ ಆಯಿತು. ಇಡೀ ಶಿವಾಜಿ ಮಹಾರಾಜರ ಚರಿತ್ರೆಯಲ್ಲಿ ಇಂಥ ಸಾವಿರಾರು ವೀರರ ಪರಂಪರೆ ಇದೆ. ನನಗೆ ಬಹಳ ಇಷ್ಟವಾದಂಥ ಒಂದು ಕ್ಯಾರೆಕ್ಟರ್, ಅಲ್ಲಿ ಬರುವಂಥ ಒಂದು ಪಾತ್ರ ಶಿವಾಜಿಯ ಚರಿತ್ರೆಯಲ್ಲಿ. ನಾವು ಮಹಾಭಾರತ ಅಂದ ಹಾಗೆ ಮಹಾರಾಷ್ಟ್ರದಲ್ಲಿ ಶಿವಭಾರತ ಅಂತ ಇದೆ. ಅಂದರೆ ಈ ರೀತಿಯ ಹಲವಾರು ಸಾವಿರಾರು ಉಪಕಥೆಗಳು ಶಿವಾಜಿ ಮಹಾರಾಜರ ಜೊತೆ ಸೇರಿಕೊಂಡಿವೆ. ಬಾಜಿ ಪ್ರಭು ದೇಶಪಾಂಡೆ ಹೆಸರನ್ನು ನಮ್ಮಲ್ಲಿ ಭಾಳಷ್ಟು ಜನ ಕೇಳಿಲ್ಲ. ನಮ್ಮಲ್ಲಿ ಭಾಳಷ್ಟು ಜನರಿಗೆ ಅಫ್ಜಲ್ ಖಾನ್ನ ವಧೆ ಯಾವ ರೀತಿ ಆಯಿತು ಅಂತ ಗೊತ್ತಿದೆ. ಅಫ್ಜಲ್ ಖಾನ್ನನ್ನು ಮಹಾರಾಜರು 1659ರಲ್ಲಿ ಬಹುಶಃ ನವೆಂಬರ್ 10ನೇ ತಾರೀಕಿಗೆ ಇರಬೇಕು. ಮಹಾರಾಜರನ್ನು ಒಂದು ರೀತಿಯಲ್ಲಿ ನಿಗ್ರಹಿಸೋದು ಸಾಧ್ಯವೇ ಇಲ್ಲ. ಕೋಟೆಗಳ ಮೇಲೆ ನಮ್ಮ ಕೋಟೆಗಳನ್ನು ಗೆಲ್ತಾ ಇದ್ದಾನೆ, ಹೇಗಾದರೂ ಮಾಡಿ ಇವನನ್ನು ಮಟ್ಟ ಹಾಕಬೇಕು ಅಂತ ಬಿಜಾಪುರದವರು ಯೋಚನೆಯನ್ನು ಮಾಡ್ತಾರೆ. ತಮ್ಮ ಅತ್ಯಂತ ಬಲಿಷ್ಠವಾಗಿರತಕ್ಕಂಥ ಆ ಅಫ್ಜಲ್ ಖಾನ್ ಅನ್ನುವಂಥ ದೈತ್ಯ ಸರ್ದಾರನನ್ನು ಕಳಿಸ್ತಾರೆ. ಅವರು ಮಾಡಿದ ಬಹಳ ದೊಡ್ಡ ತಪ್ಪದು. ಯಾಕಂದರೆ ಬಿಜಾಪುರದ ಆ ಸಂಸ್ಥಾನಕ್ಕೆ ಆದಿಲ್ ಶಾಹಿಗಳಿಗೆ ನಿಷ್ಠರಾಗಿದ್ದಂಥ ನೂರಾರು ಮರಾಠ ಸರ್ದಾರರಿದ್ದರು. ಆದರೆ ಅಫ್ಜಲ್ ಖಾನ್ ಯಾವಾಗ ಮಹಾರಾಷ್ಟ್ರವನ್ನು ಪ್ರವೇಶ ಮಾಡಿ ಪಂಡರಾಪುರ, ತುಳಜಾ ಭವಾನಿಯ ದೇಗುಲಗಳನ್ನು ಧ್ವಂಸ ಮಾಡಿದ್ನೋ, ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹಾನಿ ಮಾಡಿದ್ನೋ, ಆ ಘಟನೆಯ ನಂತರ ನೂರಾರು ಮರಾಠ ಸರ್ದಾರರು ಆ ಬಿಜಾಪುರದ ಆದಿಲ್ ಶಾಹಿಗಳನ್ನು ತ್ಯಾಗ ಮಾಡಿ ಈ ಕಡೆ ಶಿವಾಜಿ ಮಹಾರಾಜರ ಜೊತೆ ಸೇರಿಕೊಳ್ತಾರೆ. ಎನಿವೆ, ಈ ಅಫ್ಜಲ್ ಖಾನ್ ಅಲ್ಲಿಂದ ಹೊರಡುವಾಗಲೇ ಎಷ್ಟು ಒಂದಲ್ಲ ಎರಡಲ್ಲ ಮೂರಲ್ಲ 40,000 ಸೇನೆಯನ್ನು ತಗೊಂಡು ಬರ್ತಾನೆ. ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹಿಡಿಬೇಕು ಅನ್ನೋ ಕಾರಣಕ್ಕೆ 40,000 ಸೇನೆಯನ್ನು ತೆಗೆದುಕೊಂಡು ಬರುವಾಗ ಆತನ ಆ ಸೇನೆಯ ರಫ್ತಾರ್, ಅದರ ವೇಗ ಯಾವ ರೀತಿ ಇರಬಹುದು ಅನ್ನೋದನ್ನು ನೀವು ಊಹೆ ಮಾಡಬಹುದು. 40,000 ಸೇನೆ ಬಿಜಾಪುರದಿಂದ ಹೊರಟಿದೆ. ಎಲ್ಲವೂ ಶಸ್ತ್ರಸಜ್ಜಿತವಾಗಿರ್ತಕ್ಕಂಥ ಸೇನೆ ಬರ್ತಾ ಇರಬೇಕಿದ್ರೆ ದಾರಿಯಲ್ಲಿ ಸಿಕ್ಕಿದಂಥ ಅಷ್ಟೂ ಜನ ಮಹಿಳೆಯರ ಮೇಲೆ ದಾಳಿಗಳಾಗ್ತವೆ. ಸೈನಿಕರು ಕೈಗೆ ಸಿಕ್ಕವರ ಮೇಲೆ ಅತ್ಯಾಚಾರವನ್ನು ಮಾಡಿದರು. ಸಿಕ್ಕ ಹಳ್ಳಿಗಳನ್ನು ಸುಟ್ಟು ಹಾಕಿದರು, ದೇವಾಲಯಗಳನ್ನು ಧ್ವಂಸ ಮಾಡಿದರು. ಈ ಅಫ್ಜಲ್ ಖಾನ್ ಮುಂದುವರಿತಾ ಇನ್ನೇನು ಈತನ ಅನ್ಯಾಯ ಮಿತಿ ಮೀರ್ತಾ ಇದೆ. ಇದರ ಒಂದೊಂದೇ ಸುದ್ದಿಗಳು ಮಹಾರಾಜರಿಗೆ ಬರ್ತಾ ಇದೆ. ಶಿವಾಜಿ ಮಹಾರಾಜರಿಗೆ ಮಹಾರಾಜರು ಹೇಳ್ತಾ ಇದ್ದಾರೆ, ಅವನ ಶಕ್ತಿ ಇವತ್ತು 40,000. ನಾವು ಈಗಲೇ ಆತನನ್ನು ಎದುರು ಹಾಕ್ಕೊಳ್ಬೇಕು ಅಂತ ಹೋದರೆ ನಮಗೆ ಸೋಲು ಕಟ್ಟಿಟ್ಟ ಬುತ್ತಿ, ಹಾಗಾಗಿ ನಾವು ಕಾಯಬೇಕು ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರ ಜೊತೆ ಇದ್ದಂಥ ಹಲವಾರು ಜನರಿಗೆ ಅಸಮಾಧಾನ ಆಗತ್ತೆ. ಅವನ ಹಿಂಸೆ ಮಿತಿ ಮೀರ್ತಾ ಇದೆ ಮಹಾರಾಜರೇ, ನಾವು ಏನಾದರೂ ಮಾಡಿ ಅವನನ್ನು ತಡಿಬೇಕು ಅಂತ ಹೇಳಿದಾಗ ಶಿವಾಜಿ ಮಹಾರಾಜರು ಹೇಳ್ತಾರೆ, ನಮ್ಮ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿದ್ರು ಕೂಡ ನಾವು 10-15 ಸಾವಿರ ಸೇನೆಯನ್ನು ಮಾಡಬಹುದು, ಬಿಟ್ಟರೆ 40,000ದಷ್ಟು ಸೇನೆಯನ್ನು ಒಗ್ಗೂಡಿಸೋದು ನಮ್ಮಿಂದ ಅಸಾಧ್ಯ. ಯಾವಾಗ ನಮಗೆ ಆ ಮಟ್ಟಕ್ಕೆ ಅಥವಾ ಆತನಷ್ಟು ಶಕ್ತಿಶಾಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅವನು ನಮ್ಮಷ್ಟು ಬಲಹೀನನಾಗುವವರೆಗೆ ನಾವು ಕಾಯಬೇಕು, ಆತನ ಸೈನ್ಯ ಇನ್ನಷ್ಟು ಕಡಿಮೆ ಆಗುವವರೆಗೆ ನಾವು ಕಾಯೋಣ ಅಂತ ಹೇಳ್ತಾರೆ. ಕೋಟೆಯಿಂದ ಕೋಟೆಗೆ ಆ ಅಫ್ಜಲ್ ಖಾನ್ನನ್ನು ಅಲೆದಾಡಿಸ್ತಾರೆ. ಕೊನೆಗೆ ರಣತೊಂಡಿಯ ಘಾಟ್ ಅಂತ ಇದೆ ಅಲ್ಲಿ. ಆ ರಣತೊಂಡಿಯ ಘಾಟನ್ನು ದಾಟಬೇಕಿದ್ರೆ ಅವನಿಗೆ ಎಷ್ಟು ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಎಲ್ಲ ಸೈನ್ಯವನ್ನು ಅಲ್ಲಲ್ಲಿ ಬಿಡೋದಕ್ಕೆ ಹೇಳಿ ಒಂದು 4-5 ಸಾವಿರದ ಸೈನ್ಯವನ್ನು ತೆಗೆದುಕೊಂಡು ಬಂದುಬಿಡ್ತಾನೆ. ಮಹಾರಾಜರು ಹೇಳ್ತಾರೆ, ಅಫ್ಜಲ್ ಖಾನ್, ನಿನ್ನ ಜೊತೆ ನಾನು ಯುದ್ಧ ಮಾಡೋದಕ್ಕೆ ಸಿದ್ಧನಿಲ್ಲ, ನಿನ್ನ ಜೊತೆ ಸಂಧಾನ ಮಾತುಕತೆ ಮಾಡಬೇಕು ಅಂತ ನನಗೆ ಮನಸ್ಸಾಗಿದೆ, ನಿನ್ನ ಎದುರು ನಿಲ್ಲುವಷ್ಟು ಶಕ್ತಿಶಾಲಿ ನಾನಲ್ಲ ಅಂತ ಹೇಳ್ತಾರೆ. ಈ ಒಂದು ಸಂಧಾನದ ಮಾತು ಬಂದ ತಕ್ಷಣ ಅಫ್ಜಲ್ ಖಾನ್ ಒಬ್ಬಿ ಹೋಗ್ತಾನೆ. ಅವನು ಹೇಳ್ತಾನೆ, ಸಂಧಾನಕ್ಕೆ ನಾನು ತಯಾರಿದ್ದೀನಿ, ಪನ್ಹಾಳಗಡದ ಕೋಟೆಗೆ ನಾನು ಬರ್ತೀನಿ. ಮಹಾರಾಜರು ಹೇಳ್ತಾರೆ, ಬರುವಾಗ ನೀನು 4,000 ಸೇನೆಯನ್ನು ತೆಗೆದುಕೊಂಡು ಬಂದರೆ ನೀನು ಏನು ಮಾಡ್ತೀಯೋ ಅನ್ನೋಂಥ ಭಯ ನಮ್ಮ ಸರ್ದಾರರಿಗೆ ಕಾಡುತ್ತೆ, ಹಾಗಾಗಿ ನೀನು 1,000 ಸೇನೆಯನ್ನು ತಂದರೆ ಸಾಕು ಅಂತ ಹೇಳಿ ಅಫ್ಜಲ್ ಖಾನ್ ಈ ಟ್ರ್ಯಾಪಿಗೆ ಬಿದ್ದ. 1,000 ಸೇನೆಯನ್ನು ತೆಗೆದುಕೊಂಡು ಬರ್ತಾನೆ. ಹೊರಟಿದ್ದು 40,000, ಇಲ್ಲಿ ತಲುಪುವಾಗ 1,000 ಸೇನೆಯನ್ನು ತೆಗೆದುಕೊಂಡು ಬಂದಂಥ ಅಫ್ಜಲ್ ಖಾನ್ ಈ ಒಂದು ಮಹಾರಾಜರನ್ನು ಭೇಟಿ ಮಾಡಬೇಕು ಅಂತ ಹೊರಟ. ಆದರೆ ಮಹಾರಾಜರು ಇದಕ್ಕೆ ಬೇಕಾಗಿ 1 ವರ್ಷದಿಂದ ತಯಾರಿಯನ್ನು ಮಾಡ್ತಾರೆ. 2 ನಿಮಿಷ ಅಫ್ಜಲ್ ಖಾನ್ನ ಕರುಳನ್ನು ಬಗೆದು ಆತನನ್ನು ಸಂಹಾರ ಮಾಡೋದಕ್ಕೆ ಮಹಾರಾಜರು ತೆಗೆದುಕೊಂಡಂಥ ಸಮಯ ಎಷ್ಟು ಕೇಳಿದ್ರೆ 2 ನಿಮಿಷ. ಆದರೆ ಆ 2 ನಿಮಿಷದ ಯಶಸ್ಸಿನ ಹಿಂದೆ 1 ವರ್ಷದ ಪರಿಶ್ರಮ ಇದೆ. 1 ವರ್ಷದಿಂದ ಅದಕ್ಕೋಸ್ಕರ ತಯಾರಿಯನ್ನು ಮಾಡ್ತಾ ಇದ್ದಾರೆ, ಆತನನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಎಷ್ಟು ಸೇನೆಯನ್ನು ತೆಗೆದುಕೊಳ್ತಾ ಇದ್ದಾರೆ, ಪ್ರತಿ ಒಂದನ್ನು ಹಂತವಾಗಿ ಯೋಚನೆ ಮಾಡಿ 1,000 ಇಳಿಸಿದ್ದಾರೆ. ಆ ಭೇಟಿಯ ಹಿಂದಿನ ದಿನ ಎಷ್ಟು ತಯಾರಿಯನ್ನು ಮಾಡ್ತಾರೆ. ಪ್ರತಾಪಗಢದ ಕೆಳಭಾಗದಲ್ಲಿರುವಂಥ ಮಹಾರಾಜರಿರುವಂಥ ಚಾವಣಿ ಮೇಲ್ಭಾಗದಲ್ಲಿದ್ದರೆ ಕೆಳಭಾಗದಲ್ಲಿ ಒಂದು ದೊಡ್ಡ ಶಾಮಿಯಾನವನ್ನು ಹಾಕ್ತಾನೆ, ಬಿಳಿಯದಾದಂಥ ಶಾಮಿಯಾನ. ಆ ಬಿಳಿಯಾದಂಥ ಶಾಮಿಯಾನದಲ್ಲಿ ಮೇಲ್ಭಾಗದಲ್ಲಿ ಮಹಾರಾಜರು ನಿಂತು ನೋಡುವಾಗ ಕೆಳಗಡೆ ಯಾರಿದ್ದಾರೆ ಅನ್ನೋದು ಕಾಣಬೇಕು. ಮಧ್ಯಾಹ್ನ 12-15 ಆ ಬಿಸಿಲಿಗೆ
ಮಹಾರಾಜರಿಗೆ ಕೆಳಗಡೆ ಆ ಬಟ್ಟೆಯ ಕೆಳಗಡೆ ಯಾರಿದ್ದಾರೆ ಅನ್ನುವಂಥದ್ದು ನಿಚ್ಚಳವಾಗಿ ಕಾಣುತ್ತೆ. ಆದರೆ ಇವನೇನಾದ್ರೂ ಮೇಲೆ ನೋಡಿದರೆ ಸೂರ್ಯನ ಕಿರಣಗಳು ಇವನ ಕಣ್ಣಿಗೆ ಬೀಳ್ತವೆ. ಹಾಗಾಗಿ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮೇಲ್ಭಾಗದಲ್ಲಿ ಒಂದಷ್ಟು ತಮ್ಮ ಸೈನ್ಯ ಪ್ರಮುಖರಿಗೆ ಹೇಳಿರ್ತಾರೆ, ನೀವೆಲ್ಲರೂ ಕೂಡ ಯಾರು ನನ್ನ ಜೊತೆ ಬರುವಂಥ ಅಗತ್ಯ ಇಲ್ಲ, ನನ್ನ ಜೊತೆ ಜೀವಾಮಹಳ ಒಬ್ಬನೇ ಬರಬೇಕು. ಅವನು ಕೂಡ ದಾಣಪಟ್ಟವನ್ನು ಧರಿಸ್ಕೊಂಡು ಬರಬೇಕು. ದಾಣಪಟ್ಟ ಅಂದರೆ ಬಹಳ ದೊಡ್ಡದಾದಂಥ ಒಂದು ಖಡ್ಗ, ನಾನು ಆಗಲೇ ಹೇಳಿದೆ, ತಲವಾರ್ನ ಮುಂದಿನ ಇನ್ನೊಂದು ವರ್ಜನ್ ಅದು. ಮಹಾರಾಜರು ಹೇಳ್ತಾರೆ, ಈ ಭೇಟಿಯ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಒಬ್ಬನೇ ಬರೋದಿಲ್ಲ, ಅವನ ಜೊತೆ ಕೃಷ್ಣಾಜಿ ಭಾಸ್ಕರ್ ರಾವ್ ಕುಲಕರ್ಣಿ ಬರುವಂಥ ಸಾಧ್ಯತೆ ಇದೆ. ಅವನ ಜೊತೆ ಅವನ ಆಪ್ತ ಸಲಹೆಗಾರ ಮತ್ತು ಆಪ್ತ ಅಂಗರಕ್ಷಕನಾಗಿರುವಂಥ ಸೈಯದ್ ಬಾಂಡಾ ಬರ್ತಾನೆ. ಅವನು ದಾನ್ಪಟ್ಟವನ್ನು ಬಳಸ್ತಾನೆ. ಹಾಗಾಗಿ ನನಗೆ ದಾನ್ಪಟ್ಟವನ್ನು ಬಳಸುವಂಥ ಒಬ್ಬ ಯುವಕ ಬೇಕು ಅಂತ ಹೇಳಿ ಸೈಯದ್ ಬಾಂಡನನ್ನು ಎದುರಿಸೋದಕ್ಕೋಸ್ಕರ ಜೀವಾಮಹಳನನ್ನು ತನ್ನ ಜೊತೆ ಕರ್ಕೊಂಡು ಬರ್ತಾರೆ ಮಹಾರಾಜರು. ಇಬ್ಬರು ಕೂಡ ಒಳಗೆ ಬಂದರು. ಭೇಟಿ ಆಯಿತು. ಭೇಟಿಯಾದ ತಕ್ಷಣ ಅಫ್ಜಲ್ ಖಾನ್ ಬಂದ, ಶಿವಾಜಿ ಮಹಾರಾಜರನ್ನು ನೋಡಿ ಅಪ್ಪಿಕೊಂಡು ಇನ್ನೇನು ಮಹಾರಾಜರನ್ನು ಗಟ್ಟಿಯಾಗಿ ಹಿಸುಕಿ ಅವರ ಬೆನ್ನಿಗೆ ತನ್ನ ಚೂರಿಯಿಂದ ಪ್ರಹಾರವನ್ನು ಮಾಡಬೇಕು ಅನ್ನೋಷ್ಟರಲ್ಲಿ ಬೆನ್ನಿನ ಭಾಗದಲ್ಲಿ ಹಾಕಿದ್ದಂಥ ಆ ಕಬ್ಬಿಣದ ರಕ್ಷಣಾ ಕವಚ ಏನಿದೆ ಅದರಿಂದಾಗಿ ಅವನ ಆ ಚೂರಿ ಮಹಾರಾಜರಿಗೆ ನಾಟೋದಿಲ್ಲ. ಮಹಾರಾಜರು ಕೂಡಲೇ ತನ್ನ ಗುಪ್ತವಾಗಿ ಅಡಗಿಸಿಕೊಂಡಿದ್ದಂಥ ಆ ವ್ಯಾಘ್ರನಕದ ಮೂಲಕ ಅಫ್ಜಲ್ ಖಾನ್ನ ಹೊಟ್ಟೆಯ ಮೇಲೆ ದಾಳಿಯನ್ನು ಮಾಡಿ ಆತನ ಕರುಳನ್ನು ಬಗದು ಹಾಕ್ತಾರೆ. ಅಫ್ಜಲ್ ಖಾನ್ ಅನ್ನುವಂಥ ದೈತ್ಯದೇಹಿ ಕೆಳಗೆ ಬೀಳ್ತಾ ಇದ್ದ ಹಾಗೆ ಸೈಯದ್ ಬಾಂಡ ಮಹಾರಾಜರ ಮೇಲೆ ಕತ್ತಿಯನ್ನು ಎತ್ತಬೇಕು ಅನ್ನೋಷ್ಟರಲ್ಲಿ ಜೀವಾಮಹಲ ಆತನ ಕೈಯನ್ನು ಕತ್ತರಿಸಿ ಬಿಡ್ತಾನೆ. 2 ನಿಮಿಷದೊಳಗಡೆ ಅಫ್ಜಲ್ ಖಾನ್ನ ವಧೆ ಆಯಿತು. ಆದರೆ ಇದರ ಹಿಂದೆ ಎಷ್ಟು ಸಮಯದ ಪರಿಶ್ರಮ, ಎಷ್ಟು ಯೋಚನೆಯನ್ನು ಮಾಡಿದ್ರು ಮಹಾರಾಜರು. ಒಂದು ವೇಳೆ ಸೈಯದ್ ಬಾಂಡ ಕೈ ಎತ್ತಿದಂಥ ಸಂದರ್ಭದಲ್ಲಿ ಜೀವಾಮಹಲ ಇದನ್ನು ಗಮನಿಸದೆ ಬೇರೆ ಎಲ್ಲಾದರೂ ನೋಡ್ತಾ ಇದ್ರೆ, ಅಥವಾ 1 ನಿಮಿಷ ಏನಾದರೂ ಆತನ ಗಮನ ಬೇರೆಗಡೆ ಹೋಗಿರ್ತಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರ ಅವತ್ತು ಕೊಲೆ ಆಗ್ತಿತ್ತೋ ಏನೋ. ಆದರೆ ಈ ರೀತಿ ಮರಣದ ಬಾಯಿಂದ ಸಾವಿರಾರು ಬಾರಿ ಬದುಕಿ ಬಂದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಕೊನೆಗೂ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ವರಾಜ್ಯವನ್ನು ನಿರ್ಮಾಣ ಮಾಡ್ತಾರೆ. ಅದರ ಪಟ್ಟಾಭಿಷೇಕದಲ್ಲಿ ಭಾಗವಹಿಸ್ತಾರೆ. ನಾನು ಹೇಳಿದೆ, ಮಹಾರಾಜರ ಆ ಪ್ಲಾನಿಂಗ್ಗಳು ಅವರ 50 ವರ್ಷದ ಜೀವನದಲ್ಲಿ ಒಂದು ಕೆಲಸಕ್ಕೆ ಬಳಸಿದಂಥ ಹುಡುಗನನ್ನು ಇನ್ನೊಂದು ಕೆಲಸಕ್ಕೆ ಅವರು ಬಳಸೋದಿಲ್ಲ. ಒಂದು ಕೆಲಸಕ್ಕೆ ಬಳಸಿದಂಥ ಯೋಚನೆಯನ್ನು, ಒಂದು ಪ್ಲಾನಿಂಗನ್ನು ಇನ್ನೊಂದಕ್ಕೆ ಬಳಸೋದಿಲ್ಲ. ತಾವು ಗಮನಿಸ್ಬೋದು, ಶಾಯಿಸ್ತೆ ಖಾನನ ಬೆರಳುಗಳನ್ನು ಕತ್ತರಿಸ್ತಾರೆ ಪುನಾದಲ್ಲಿ. ಆ ರೀತಿಯ ಘಟನೆ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಯಾವತ್ತೂ ನಡೆಯೋದಿಲ್ಲ. ಈ ವ್ಯಾಘ್ರನಕವನ್ನು ಬಳಸ್ತಾರೆ. ಒಬ್ಬ ವ್ಯಕ್ತಿ ಒಬ್ಬನ ವಿರುದ್ಧ ಒಂದೇ ಬಾರಿ ಬಳಸಿದಂಥ ಆಯುಧ ಯಾವುದಾದ್ರೂ ಇದ್ರೆ ಅದು ವ್ಯಾಘ್ರನಕ. ಈ ರೀತಿಯಾದಂಥ ನೂರಾರು ಯೋಚನೆಗಳು, ನೂರಾರು ಹೊಸ ಹೊಸ ಚಿಂತನೆಗಳು ನಮಗೆ ಸಿಗೋದು ಎಲ್ಲಿ ಕೇಳಿದರೆ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನದಲ್ಲಿ. ಹಾಗಾಗಿ ನಾನು ಪ್ರತಿ ಬಾರಿ ಅಲ್ಲಿ ನಡೆದಂಥ ತ್ಯಾಗ ಬಲಿದಾನಗಳ ಕಥೆಯನ್ನು ಹೇಳೋದಿದೆ. ನಮ್ಮಲ್ಲೆಲ್ಲ ಇವತ್ತು ಬಹಳ ಕೆಲಸ ಮಾಡಿಬಿಟ್ಟಿದ್ದೀವಿ, ಇವತ್ತು ನಾಳೆ ಒಂದು ದಿನ ಆರಾಮ್ ಮಾಡ್ಬೋದು ಅಂತ ನಾವೆಲ್ಲ ಮಾತಾಡ್ತೀವಿ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು 1659 ನವೆಂಬರ್ ತಿಂಗಳ 10ನೇ ತಾರೀಕಿಗೆ ಈ ಪ್ರತಾಪಗಢದಲ್ಲಿ ಈತನ ವಧೆ ಆಗತ್ತೆ. ಯಾರ್ದು? ಅಫ್ಜಲ್ ಖಾನ್ನ ವಧೆ ಆಗತ್ತೆ. ಅಂಥ ದೈತ್ಯ ಸರ್ದಾರನ್ನ ಕೊಂದಿದ್ದೀವಿ, ನಮ್ಮ ಸೇನೆಯವರೆಲ್ಲ ಬಹಳ ಇದಾಗಿದ್ದಾರೆ, ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲ. ಮರುದಿನ 11ನೇ ತಾರೀಕಿಗೆ ಅವರು ಎಲ್ಲಿದ್ದರು ಕೇಳಿದರೆ ಅವರು ಅಷ್ಟೊತ್ತಿಗಾಗಲೇ ಕೊಲ್ಲಾಪುರವನ್ನು ತಲುಪಿರ್ತಾರೆ. 20 ದಿನದ ಅಂತರದಲ್ಲಿ ಮಹಾರಾಜರು 18 ಕೋಟೆಗಳನ್ನು ಗೆದ್ದುಕೊಳ್ಳುತ್ತಾರೆ. 200ಕ್ಕೂ ಅಧಿಕ ಕಿಲೋಮೀಟರನ್ನು ಕ್ರಮಿಸಿ ತನ್ನ ಇಡೀ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾರೆ. ಕೇವಲ 20 ದಿನದ ಅವಧಿಯಲ್ಲಿ ಪನ್ಹಾಳಗಡ ಅನ್ನುವಂಥ ಒಂದು ಅತ್ಯಂತ ಅಭೇದ್ಯವಾದಂಥ ಕೋಟೆಯನ್ನು ಗೆಲ್ಲುವಂಥ ಕೆಲಸವನ್ನು ಮಹಾರಾಜರು ಮಾಡ್ತಾರೆ. ಪನ್ಹಾಳಗಡದ ಕೋಟೆಯನ್ನು ಗೆದ್ದು ಮಹಾರಾಜರಲ್ಲಿ ಇರಬೇಕಿದ್ರೆ ಇಲ್ಲಿ ಅಫ್ಜಲ್ ಖಾನ್ ವಧೆಯಾದಂಥ ಸಂಗತಿ ಬಿಜಾಪುರಕ್ಕೆ ತಲುಪುತ್ತೆ. ಬಿಜಾಪುರದಲ್ಲಿ ಒಂದು ರೀತಿಯಲ್ಲಿ ಇಡೀ ಬಿಜಾಪುರ ಸಿಡಿಲು ಪಡೆದಂಥ ಅನುಭವ. ಅಫ್ಜಲ್ ಖಾನ್ನನ್ನೇ ಮುಗಿಸಿಬಿಟ್ಟು ನಾವು ಮಾಯಾವಿಯೇ ಇರಬೇಕು ಅನ್ನುವಂಥದ್ದು. ಅಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಎಲ್ಲ ಸೇರಿಕೊಂಡು ಸಭೆ ಮಾಡುವಾಗ ಕೆಲವರು ಹೇಳೋದಂತೆ, ಆ ಶಿವಾಜಿಗೆ ರೆಕ್ಕೆ ಇದೆ, ಅವನು ಹಾರ್ಕೊಂಡು ಹೋಗ್ತಾನೆ. ಇನ್ನೊಬ್ಬ ಹೇಳೋದಂತೆ, ಇಲ್ಲ ಅವನು ಘಟಸರ್ಪದ ಥರ, ಅವನು ಯಾರ ಹತ್ತಿರ ಸುಳಿತಾನೆ ಅವರೆಲ್ಲ ಸತ್ತು ಹೋಗ್ತಾರೆ. ಈ ರೀತಿಯಾಗಿ ಒಂದು ರೀತಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಆ ಮುಸಲ್ಮಾನರ ವಲಯದಲ್ಲಿ ಬಗೆಯ ಕಥೆಗಳು ಹರಿದಾಡ್ತಾ ಇತ್ತು. ಈ ಸುದ್ದಿಗಳನ್ನೆಲ್ಲ ಕೇಳಿದಂಥ ಅಲ್ಲಿಯ ಬಡಿ ಬೇಗಂ ಏನು ಮಾಡ್ತಾರೆ, ಇನ್ನೂ ಅಬಿಸಿಯನ್ಸ್ಗಳು, ನಾವು ಯಾರನ್ನ ಇವತ್ತು ನಿಗ್ರೋಗಳು ಅಂತ ಹೇಳ್ತೀವಿ, ಅಲ್ಲಿಯ ಒಂದಷ್ಟು ಜನ, ಸೌತ್ ಆಫ್ರಿಕಾದ ಒಂದಷ್ಟು ಬುಡಕಟ್ಟು ಜನರು ಬಂದು ನಮ್ಮ ಇಲ್ಲೆಲ್ಲ ಆ ಜಂಜೀರದಲ್ಲಿರ್ಬೋದು, ಗೋವಾ ಭಾಗದಲ್ಲಿ ನೆಲೆಸಿದ್ರು. ಅವರಲ್ಲಿ ಒಂದು ಅಸಾಮಾನ್ಯವಾದಂಥ ಪರಾಕ್ರಮ ಇರುವಂಥ ಇಬ್ಬರು, ಸಿದ್ದಿ ಮಸೂದ್ ಮತ್ತು ಸಿದ್ದಿ ಜೌಹರ್ ಅನ್ನುವಂಥ ಇಬ್ಬರನ್ನು ಆಯ್ಕೆ ಮಾಡಿ ಮಹಾರಾಜರನ್ನ ಪನ್ಹಾಳದಲ್ಲಿ ಅವರನ್ನು ಹಿಡಿಬೇಕು ಅಂತ ಹೇಳಿ ಮತ್ತೆ ಕಳಿಸ್ತಾಳೆ ಅವಳು. ಅವರಿಬ್ಬರು ಕೂಡ ಬರ್ತಾರೆ, ಸಾವಿರಾರು ಸಂಖ್ಯೆ ಸೇನೆಯನ್ನು ತೆಗೆದುಕೊಂಡು ಬರ್ತಾರೆ.
ಅಫ್ಜಲ್ ಖಾನಿಗಾದಂಥ ಗತಿ ನಮಗಾಗಬಾರ್ದು, ನಾವು ಯಾವುದೇ ಕಾರಣಕ್ಕೆ ಎಡವಬಾರ್ದು ಅನ್ನುವಂಥ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು ಬರ್ತಾರೆ. ಪನ್ಹಾಳ ಕಡಕ್ಕೆ ಬಂದು ಪನ್ಹಾಳಗಡದ ಸುತ್ತ ಮುತ್ತಿಗೆ ಹಾಕಿ ಕೂತ್ಕೊಳ್ತಾರೆ. ಕೋಟೆಯ ಒಳಗಡೆ ಮಹಾರಾಜರಿದ್ದಾರೆ, ಕೋಟೆಯ ಹೊರಗಡೆ ಮುತ್ತಿಗೆ ಹಾಕಿ ಕೂತಿದ್ದಾರೆ. 1 ತಿಂಗಳಾಗಲಿ 2 ತಿಂಗಳಾಗಲಿ 3, 5, 1 ವರ್ಷವಾದರೂ ಕೂಡ ಶಿವಾಜಿಯನ್ನು ಜೀವಂತವಾಗಿ ನಾವು ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ನಾವು ಕೋಟೆಗೆ ನುಗ್ತೀವಿ ಅಥವಾ ಹೊರ ಬಂದಾಗ ಬಂಧಿಸ್ತೀವಿ ಅನ್ನುವಂಥ ಒಂದು ಗಟ್ಟಿಯಾದಂಥ ಮುತ್ತಿಗೆ. ಈ ಹೊತ್ತಿನಲ್ಲಿ ನೇತಾಜಿ ಪಾಲ್ಕರ್ ಹೊರಭಾಗದಿಂದ ಈ ಮುತ್ತಿಗೆಯನ್ನು ಒಂದು ರೀತಿಯಲ್ಲಿ ವಿಚಲಿತಗೊಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಅದು ಸಫಲರಾಗಲಿಲ್ಲ. ಮಹಾರಾಜರು ಭಾಳಷ್ಟು ಕಂಗಾಲಾದರು. ಒಂದು ಕಡೆಯಲ್ಲಿ ಮಳೆ ಬರ್ತಾ ಇದೆ, ಜುಲೈಯ ತಿಂಗಳು 1660 ಜುಲೈ ತಿಂಗಳು. ಬಹಳ ಮಳೆ ಬರ್ತಾ ಇದೆ. ಒಂದು ರೀತಿಯಲ್ಲಿ ಒಳಗಡೆ ಇದ್ದಂಥ ಎಲ್ಲ ಅನ್ನಾಹಾರಗಳು ಧಾನ್ಯಗಳು ಖಾಲಿ ಆಗ್ತಾ ಇವೆ. ಮಹಾರಾಜರು ಸಿಕ್ಕಿಬಿದ್ದಿದ್ದಾರೆ. ಇಡೀ ಸ್ವರಾಜ್ಯದ ಜನ ತಾಯಿ ತುಳಜಾಭವಾನಿಗೆ ಮೊರೆ ಇಡ್ತಾ ಇದ್ದಾರೆ. ಮಹಾರಾಜರು ಸಿಕ್ಕಿಬಿದ್ದಿದ್ದಾರೆ. ಬಹುಶಃ ಮಹಾರಾಜರ ಕತೆ ಮುಗಿದೇ ಹೋಗುತ್ತೆ, ನಮ್ಮ ಮಾವಳಿಪೋರರ ಕತೆ ಮುಗಿದೇ ಹೋಗುತ್ತೆ, ಇಲ್ಲಿಗೆ ನಮ್ಮ ಸ್ವರಾಜ್ಯವು ಕೂಡ ಸೂರ್ಯ ಉದಿಸುವ ಮೊದಲೇ ಅಸ್ತಂಗತನಾಗಿ ಬಿಡ್ತಾನೋ ಅನ್ನುವಂಥ ಭಯದಲ್ಲಿ ಅವರೆಲ್ಲ ಇದ್ದಂಥ ಸಮಯದಲ್ಲಿ ಶಿವಾಜಿ ಮಹಾರಾಜರು ಹೇಳ್ತಾರೆ, ನಾವಿನ್ನು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸಾಧ್ಯ ಇಲ್ಲ. ನಾವು ಏನಾದರೂ ಒಂದು ಹೊಸ ಯೋಚನೆಯನ್ನು ಮಾಡಬೇಕು, ಒಂದು ರೀತಿಯಲ್ಲಿ ಹೊಸ ಉಪಾಯವನ್ನು ಮಾಡಬೇಕು. ಇನ್ನು ಜಾಸ್ತಿ ದಿನ ನಿಲ್ಲೋ ಹಾಗಿಲ್ಲ. ಇವತ್ತು ಸಂಜೆ ಒಂದು ಅದ್ಭುತವಾದಂಥ ಉಪಾಯವನ್ನು ಮಾಡೋಣ ಅಂತ ಹೇಳಿ ಶಿವ ಕಾಶಿದ್ ಅನ್ನುವಂಥ ಒಬ್ಬ ಕ್ಷೌರಿಕ, ನೋಡೋದಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರ ಥರನೇ ಕಾಣ್ತಾ ಇದ್ದ. ಆತನನ್ನು ಆಯ್ಕೆ ಮಾಡಿ ಕರ್ಕೊಂಡು ಬಂದು ಶಿವಾಜಿ ಮಹಾರಾಜರು ಹೇಳ್ತಾರೆ, ನನಗೋಸ್ಕರ ನೀನೊಂದು ತ್ಯಾಗ ಮಾಡಬೇಕು ಅಂತ. ಅವನು ಹೇಳ್ತಾನೆ, ಮಹಾರಾಜರೇ, ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ನೀವು ಕೊಟ್ಟರೆ ಸಾಕು, ನಾನು ಯಾವ ತ್ಯಾಗಕ್ಕೂ, ನನ್ನ ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧನಿದ್ದೇನೆ ಅಂತ ಹೇಳ್ತಾನೆ. ನನ್ನ ಹೆಸರಲ್ಲಿ ನೀನು ಆ ಶತ್ರುಗಳ ಶಿಬಿರಕ್ಕೆ ಹೋಗಿ ಬರಬೇಕು. ಅವನು ಹೇಳ್ತಾನೆ, ನಾನು ಸಿದ್ಧ ಅಂತ ಹೇಳ್ತಾನೆ. ಶರಣಾಗತಿಯ ಪತ್ರ ಹೋಗುತ್ತೆ. ಛತ್ರಪತಿ ಶಿವಾಜಿ ಮಹಾರಾಜರು ಶರಣಾಗತರಾಗ್ತಾರೆ ಅನ್ನುವಂಥ ಪತ್ರ ಹೋಯಿತು. ಈ ಕಡೆ ಶಿವಾಜಿಯ ಅಭಿನವ ಶಿವಾಜಿ ಮಹಾರಾಜರಲ್ಲ, ಅವರಂತ ಒಂದು ಡೂಪ್ಲಿಕೇಟ್ ಶಿವಾಜಿಯನ್ನು ತಯಾರು ಮಾಡಿದರು. ಅಂದರೆ ಶಿವ ಕಾಶಿದ್. ಆತನಿಗೆ ಶಿವಾಜಿ ಮಹಾರಾಜರ ಥರ ಪೇಟ, ಅವರ ಥರ ವಸ್ತ್ರಗಳನ್ನು ಹಾಕಿ, ಅವರ ರಾಜಮುದ್ರೆಯನ್ನು ಕೈಯಲ್ಲಿಟ್ಟು, ಆತನನ್ನು ಪಲ್ಲಕ್ಕಿಯಲ್ಲಿಟ್ಟು ಕೆಳಗಡೆ ಬೇಕಾದ ಎಲ್ಲ ರಾಜಮುದ್ರೆಗಳ ಜೊತೆ ಕಳಿಸ್ಕೊಡ್ತಾರೆ. ಅಲ್ಲಿ ಆ ಭಾಗದಲ್ಲಿ ಆದಿಲ್ ಶಾಹಿಗಳ ಶಿಬಿರದಲ್ಲಿ ಸಂತಸ, ಯಾರಿಂದಲೂ ಆಗದಂಥ ಕೆಲಸವನ್ನು ಸಿದ್ದಿ ಮಸೂದ್ ಮತ್ತು ಸಿದ್ದಿ ಜೌಹರ್ ಅವರು ಮಾಡಿಬಿಟ್ರು. ನಮಗೆ ಶಿವಾಜಿ ಮಹಾರಾಜ ಸಿಕ್ಕಿಬಿಟ್ಟ ಅಂತ ಬಹಳ ಖುಷಿಯಿಂದ ಇದ್ದಂಥ ಎಲ್ಲ ಪಹರೆಗಳನ್ನು ಕೆಳಗಿಳಿಸಿ ಅವರೆಲ್ಲ ಅವರ ಮುತ್ತಿಗೆಯನ್ನು ತೆರವು ಮಾಡಿಬಿಡ್ತಾರೆ. ಇದೇ ಸಂದರ್ಭವನ್ನು ಬಳಸಿಕೊಂಡು ಮಹಾರಾಜರು ತನ್ನ 600 ಜನ ನುರಿತ ಮಾವಳಿ ಪೋರರ ಜೊತೆ ಪನ್ನಹಾಳಗಡದ ಕೋಟೆಯಿಂದ ಹೊರಗಡೆ ಎಸ್ಕೇಪ್ ಆಗಿಬಿಡ್ತಾರೆ. ಈ ಕಡೆ ಬಂದು ಮೊಘಲರ ಆದಿಲ್ ಶಾಹಿಗಳ ಶಿಬಿರದ ಒಳಗಡೆ ಶಿವ ಕಾಶಿದ್ ಶಿವಾಜಿಯಾಗಿ ಕುಳಿತಿದ್ದಾನೆ. ಮಾತುಕತೆಗಳು ನಡೀತಾ ಇರಬೇಕಿದ್ರೆ ಒಬ್ಬ ಎಚ್ಚೆತ್ತುಕೊಳ್ತಾನೆ. ಒಬ್ಬನಿಗೆ ಡೌಟ್ ಬರುತ್ತೆ. ಬಿಜಾಪುರದ ಸೇನಾಧಿಪತಿ ಅವನು ಹೇಳ್ತಾನೆ, ಶಿವಾಜಿ ಮಹಾರಾಜನ ಮೇಲೆ ಸೈಯದ್ ಬಾಂಡ ಒಂದು ಮಾರಣಾಂತಿಕವಾದಂಥ ದಾಳಿಯನ್ನು ಮಾಡಿದ ತಲೆಯ ಮೇಲೆ, ಆ ಗಾಯ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳಿದಾಗ ಶಿವ ಕಾಶಿದ್ ಒಂದು ಕತೆ, ಆತನ ಒಂದು ರಹಸ್ಯ ಬಯಲಾಗಿಬಿಡುತ್ತದೆ. ಆತನ ತಲೆಯನ್ನು ಕತ್ತರಿಸಿ ಬಿಡ್ತಾರೆ. ಈ ರೀತಿಯ 100 ಜನರ ಬಲಿದಾನಗಳಿದೆ. ಆ ಬಲಿದಾನದ ಪ್ರತಿಫಲವಾಗಿ ಈ ಒಂದು ಸ್ವರಾಜ್ಯ ನಿರ್ಮಾಣ ಆಗಿರೋದು. ನಾನಾಗಲೇ ಹೇಳಿದೆ, ಶಿವಾಜಿ ಮಹಾರಾಜರು ಅಲ್ಲಿಂದ ತೆರಳ್ತಾ ಇರಬೇಕಿದ್ರೆ ಎಲ್ಲೂ ಕೂಡ ಶಬ್ದ ಬರಬಾರ್ದು. 600 ಜನ ಸಂಚರಿಸ್ತಾ ಇದ್ದಾರೆ. ಕುದುರೆಗಳ ಮೇಲೆ ಸಂಚರಿಸಿದರೆ ಶಬ್ದ ಬರುತ್ತೆ. ಬರಿಗಾಲಲ್ಲಿ ಆ ರಣ ಮಳೆಯ ನಡುವೆ ಆ ಸಹ್ಯಾದ್ರಿಯ ಆ ಗಿರಿಕಂದರಗಳು ತಾವು ಗಮನಿಸಬಹುದು. ಅದು ಯಾವ ರೀತಿ ಎಂಥ ಕಡಿದಾದ ಗಿರಿಕಂದರಗಳು. ಆ ಗಿರಿಕಂದರಗಳ ನಡುವಿನಿಂದ ನಿಧಾನವಾಗಿ ಕಾಡಿನ ಒಳಗಿಂದ ಇಳಿದು ಮಹಾರಾಜರು, ಕಾಲಿಗೆ ಮುಳ್ಳು ಚುಚ್ಚುತ್ತಾ ಇದೆಯಾ, ಯಾವ ಪ್ರಾಣಿಗಳಿದೆ, ಯಾವ ಪರಿವೆಯೂ ಇಲ್ಲದೆ ಪ್ರತಿಯೊಬ್ಬರು ಕೂಡ ಬರಿಗಾಲಲ್ಲಿ ನಡೆದು ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಗೋಡ್ಕಿಂಡಿ ಅನ್ನುವಂಥ ಒಂದು ಪ್ರದೇಶ ಇದೆ. ಪನ್ಹಾಳಗಡದಲ್ಲಿ ಗೋಡ್ಕಿಂಡಿ ಅನ್ನೋ ಪ್ರದೇಶ ಇದೆ. ಗೋಡ್ಕಿಂಡಿಯವರೆಗೆ ನಡೆದುಕೊಂಡು ಬಂದ ತಕ್ಷಣ ಅಷ್ಟು ಹೊತ್ತಿಗೆ ಬಾಜಿಪ್ರಭು ದೇಶಪಾಂಡೆ ಅನ್ನುವಂಥ ಒಬ್ಬ ಕಾಯಸ್ಥ ಬ್ರಾಹ್ಮಣ ಸೇನಾಧಿಪತಿ, ದೈತ್ಯದೇಹಿ, ಆತನ ತಮ್ಮ ಪುಲಾಜಿ ಅಂತ ಹೇಳಿ ಇಬ್ಬರು ಹೇಳ್ತಾರೆ, ಮಹಾರಾಜರೇ, 600 ಜನದ ಸೇನೆಯನ್ನು ತೆಗೆದುಕೊಂಡು ನಾವು ಇಲ್ಲಿಂದ ಎಸ್ಕೇಪ್ ಆಗಿ ಹೋಗೋದಾದ್ರೂ ಎಲ್ಲಿಗೆ? ವಿಶಾಲಗಢಕ್ಕೆ ಹೋಗಬೇಕು. ಇಲ್ಲಿಂದ 65 ಮೈಲಿ ದೂರ ಇದೆ. ನೀವು 300 ಜನ ಬೆಂಗಾವಲಿನ ಜೊತೆ ಇಲ್ಲಿಂದ ಹೊರಟು ಬಿಡಿ. ನಾವು ಒಬ್ಬನೇ ಒಬ್ಬ ಆದಿಲ್ ಶಾಹಿಗಳ ಸೈನಿಕರನ್ನು ಈ ದಾರಿಯಲ್ಲಿ ಮುಂದೆ ಬರೋದಕ್ಕೆ ಬಿಡೋದಿಲ್ಲ. ಅವರು ಅಲ್ಲಿಂದ ಹೊರಟಿದ್ದಾರೆ ಅನ್ನೋ ಸೂಚನೆ ಇದೆ. ಅವರಿಗೆ ನಮ್ಮ ಎಲ್ಲ ಪ್ಲ್ಯಾನ್ಗಳು ಗೊತ್ತಾಗಿದೆ. ಅವರು ಈ ದಾರಿಯಾಗಿ ಬರ್ತಾ ಇದ್ದಾರೆ. ಬಂದವರ ಕೈಗೆ ಎಲ್ಲರೂ ಸಿಕ್ಕಿ ಬೀಳೋದು ಬೇಡ. ನೀವಿಲ್ಲಿಂದ ಸೇಫ್ ಆಗಿ ಹೊರಟು ಬಿಡಿ, ನಾವು ಅವ್ರನ್ನ ಅಡ್ಡ ಹಾಕ್ತೀವಿ ಅಂತ ಹೇಳ್ತಾರೆ. ಮಹಾರಾಜರು ಹೇಳ್ತಾರೆ, ಅವರ ಸೈನ್ಯ ಏನಿಲ್ಲ ಅಂದರೂ ಒಂದು 5,000 ಇದೆ. ನೀವು 300 ಜನರು ಅವರನ್ನು ಎದುರಿಸೋದು ಅಸಾಧ್ಯದ ಮಾತು. ನಿಮ್ಮನ್ನು ಮರಣದ ಬಾಯಿಗೆ ದೂಡಿ ನನಗೆ ಅಂತ ಬದುಕು ಬೇಡ, ಸಾಮ್ರಾಜ್ಯವೂ ಬೇಡ, ನಾನು ಇಲ್ಲೇ ನಿಂತು ಬಿಡ್ತೀನಿ ಅಂತ ಹೇಳಿದಾಗ
ಆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಬಾಜಿಪ್ರಭು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಹಾರಾಜರೇ, ನೀವೇನಾದರೂ ಇದ್ದರೆ ನಮ್ಮಂಥ ಸಾವಿರಾರು ಬಾಜಿಪ್ರಭುಗಳನ್ನು ಸೃಷ್ಟಿ ಮಾಡಬಹುದು. ನಾವೇನಾದರೂ ಅಳೆದ್ರೆ ನಮ್ಮಂಥ ಸಾವಿರಾರು ಬಾಜಿಪ್ರಭುಗಳು ಈ ಕಥೆಯ ಮೂಲಕವೇ ಸೃಷ್ಟಿಯಾಗಿಬಿಡ್ತಾರೆ. ನೀವೇನು ಭಯ ಪಡಬೇಡಿ, ನಾವು ಕೂಡ ಸುರಕ್ಷಿತವಾಗಿ ವಿಶಾಲಗಡಕ್ಕೆ ಬಂದು ಬಿಡ್ತೀವಿ, ನೀವು ಹೊರಡಿ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರು ಒಲ್ಲದ ಮನಸ್ಸಿನಿಂದ ಅಲ್ಲಿಂದ ಹೊರಟವ್ರು ಹೇಳ್ತಾರೆ, ಬಾಜಿಪ್ರಭು, ವಿಶಾಲಗಡದ ಕೋಟೆಯನ್ನು ತಲುಪಿದ ತಕ್ಷಣ ನಾನು 3 ಬಾರಿ ಫಿರಂಗಿಯನ್ನು ಫೈರ್ ಮಾಡ್ತೀವಿ. ಅಂದರೆ ಫಿರಂಗಿಯನ್ನು, ಗುಂಡನ್ನು, ತೋಪನ್ನು ಹಾರಿಸ್ತೀವಿ. ಆ ತೋಪಿನ ಸದ್ದು ಕೇಳಿದ ತಕ್ಷಣ ನೀವು ಯುದ್ಧವನ್ನು ಬಿಟ್ಟು ಪರಾರಿಯಾಗಿ ಬಂದು ಬಿಡಿ ಅಂತ ಮಹಾರಾಜರಿಗೆ ನಮನವನ್ನು ಮಾಡಿ ಬಾಜಿಪ್ರಭು ದೇಶಪಾಂಡೆ ತನ್ನ ರಣತಂತ್ರವನ್ನು ರೂಪು ಮಾಡ್ತಾರೆ. ಹೇಳ್ತಾರೆ, ನಾವು 300 ಜನ ಇದ್ದೀವಿ, ಬರ್ತಾ ಇರುವವರ ಸಂಖ್ಯೆ 5,000. ಒಬ್ಬೊಬ್ಬ ಮಾವಳಿ ಪೌರನಿಗೆ 10 ಬಿಜಾಪುರದ ಸೈನಿಕರನ್ನು ಎದುರಿಸುವಂಥ ಅಗತ್ಯ ಇವತ್ತು ಬಂದಿದೆ. ಈ ಒಂದು ಕಡಿದಾದಂಥ ಗೋಡಿಕಿಂಡಿ ಏನಿದೆ, ಇಲ್ಲಿ ಜಾಸ್ತಿ ಅಂದರೆ ಒಂದು 5-6 ಜನ ಒಮ್ಮೆಗೆ ನುಗ್ಗಿ ಬರ್ಬೋದು. ಹಾಗಾಗಿ ಎರಡೂ ಕಡೆ ಅಗಾಧವಾದಂಥ ಬೆಟ್ಟಗುಡ್ಡಗಳಿವೆ. ನಡುವಿನಲ್ಲಿರುವಂಥ ಈ ಕಣಿ, ಈ ಒಂದು ಕಡಿದಾದಂಥ ದಾರಿಯಲ್ಲಿ 5-6 ಜನ ಮಾತ್ರ ಬರೋದಕ್ಕೆ ಸಾಧ್ಯ. ಆ ರೀತಿ ಬಂದವರನ್ನು ಹಂತ ಹಂತವಾಗಿ ಮಟ್ಟ ಹಾಕುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳ್ತಾರೆ. ಬೆಳಗಿನ ಜಾವ 5-5:30 ಹೊತ್ತಿಗೆ ರಣರಕ್ಕಸರ ರೀತಿಯಲ್ಲಿ ಆ ಸೈನ್ಯ ಬರ್ತಾ ಇದೆ. ಬಿಜಾಪುರದ ಸೈನ್ಯ, ಆ ದಾಳಿ ಮಾಡೋದಕ್ಕೆ ಬರ್ತಾ ಇರುವಂಥ ಸೈನ್ಯ ಇನ್ನೇನು ಆ ಗೋಡಿಕಿಂಡಿ ಹತ್ತಿರ ಬರಬೇಕಿದ್ರೆ ಬೆಟ್ಟದ ರೀತಿಯಲ್ಲಿ ಇವರೆಲ್ಲ 300 ಜನ ನಿಲ್ತಾರೆ. ಮಾವಳಿ ಪೌರರು ಎದುರುಗಡೆ ನಿಂತಿರುವವನು ಬಾಜಿಪ್ರಭು ದೇಶಪಾಂಡೆ. ಎರಡೂ ಕೈಗಳಲ್ಲಿ ದಾಂಡ್ಪಟ್ಟ 6.5 kg ಅಂದರೆ 13 kg ಅಂದರೆ ಒಂದು ಸಿಲಿಂಡರ್ನಷ್ಟು ಭಾರದ 2 ಕತ್ತಿಗಳನ್ನು ಹಿಡಿದುಕೊಂಡು ಆ ಬಾಜಿಪ್ರಭು ದೇಶಪಾಂಡೆ ದಾರಿಗೆ ಅಡ್ಡವಾಗಿ ನಿಂತಿದ್ದಾನೆ. ಬಂದಂಥ ಸೈನಿಕರನ್ನು ಒಂದೊಂದೇ ಏಟಿಗೆ ಅವರ ರುಂಡವನ್ನು ಹಾರಿಸ್ತಾ ಇದ್ದಾನೆ. ಆ ರಣ ಭಯಂಕರ ಕಾಲ ಭೈರವನ ರೂಪದಲ್ಲಿ ಬೆಳಗ್ಗಿನ ಜಾವ ಇನ್ನೇನು ಸೂರ್ಯ ಮೂಡಲಿಲ್ಲ ಅಷ್ಟರಲ್ಲೇ ರಕ್ತದ ಹೊಳೆ ಹರಿದಿದೆ. ಇನ್ನು ಏನು ಬದಿಯಲ್ಲಿ ಆ ಬಿಜಾಪುರದ ಸೈನಿಕರ ಶವಗಳ ರಾಶಿಯೇ ಬಿದ್ದಿದೆ. ಈ ಎಲ್ಲ ದೃಶ್ಯಗಳನ್ನು ನೋಡೋದಕ್ಕೆ ಸಾಧ್ಯ ಆಗದೆ ಅಲ್ಲಿದ್ದಂಥ ಸಿದ್ದಿ ಮಸೂದ್, ಸಿದ್ದಿ ಜೌಹರ್ ಒಮ್ಮೆ ನುಗ್ಗಿ ಅಂತ ಸೈನ್ಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ, 300 ಜನ ಸೇರಿ ನಿಮ್ಮನ್ನು ಅಡ್ಡ ಹಾಕಿದ್ದಾರೆ, ನೀವೇನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಮಧ್ಯಾಹ್ನ 1:30 ಗಂಟೆಯವರೆಗೆ ಹೋರಾಟ ಮಾಡ್ತಾರೆ. ಆ ಕಡೆ ಇರುವಂಥ ಸೈನಿಕರಿಗೆ ಅನ್ನ ಇದೆ, ಆಹಾರ ಇದೆ, ವಿಶ್ರಾಂತಿ ಇದೆ, ಎಲ್ಲವೂ ಇದೆ. ಈ ಕಡೆ ಇರುವಂಥ ಮಾವಳಿ ಪೌರರಿಗೆ ಯಾವುದೂ ಇಲ್ಲ. ಸತತವಾಗಿ ಮಧ್ಯಾಹ್ನದ 1:30 ಗಂಟೆಯವರೆಗೆ ಹೋರಾಟವನ್ನು ಮಾಡ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ವಾಯುವೇಗದಲ್ಲಿ ನುಗ್ಗಿದ್ರು ವಿಶಾಲಗಡದ ಕಡೆಗೆ. ವಿಶಾಲಗಡಕ್ಕೆ ಹೋಗಿ ನೋಡುವಾಗ ಅಲ್ಲಿ ನೋಡಿದ್ರೆ ಅಲ್ಲಿ 2 ಹೊಸ ಶತ್ರುಗಳು ಹುಟ್ಟುಕೊಂಡಿದ್ದಾರೆ. ಸೂರ್ಯಾಜಿರಾವ್ ಅನ್ನುವಂಥ ಒಬ್ಬ, ಮತ್ತೊಬ್ಬ ಯಶವಂತರಾವ್ ಅನ್ನುವಂಥ ಇಬ್ಬರು ಸೇರಿ ಅಲ್ಲಿ ವಿಶಾಲಗಡದ ಕೋಟೆಗೆ ಮುತ್ತಿಗೆ ಹಾಕಿ ಮಹಾರಾಜರನ್ನು ಕಾಯ್ತಾ ಇದ್ರು. ಅಲ್ಲಿ ಮಹಾರಾಜರು 300 ಜನರ ನೇತೃತ್ವದಲ್ಲಿ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ತೋಪು ಮೊಳಗದೆ ಇಲ್ಲಿ ಯುದ್ಧ ನಿಲ್ಲೋದಿಲ್ಲ. ಎಂಥ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿಯಿಂದ ನಾವು ಊಹೆ ಮಾಡಿಕೊಳ್ಬೇಕು. ಬಾಜಿಪ್ರಭು ದೇಶಪಾಂಡೆ 2 ಕೈಗಳಲ್ಲಿ ಖಡ್ಗವನ್ನು ಹಿಡಿದು ಕಾಳ ಭೈರವನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರೆ ಒಬ್ಬ ಕವಿ ಬರೀತಾನೆ, ಆಗಸದಲ್ಲಿ ಬಾನಿಗೆ ಕೆಂಪನ್ನು ಎರಚಿ ಭಾಸ್ಕರ ಕೂಡ ಈ ಮಹಾಪ್ರತಾಪಿಯ ಪರಾಕ್ರಮವನ್ನು ನೋಡಲಾಗದೆ ಕಡಲಿನತ್ತ ಜಾರ್ತಾ ಇದ್ದ ಅನ್ನುವಂಥ ರೀತಿಯಲ್ಲಿ ಒಂದು ಪಾವಡ, ಅಂದರೆ ಅಲ್ಲಿರುವಂಥ ಲಾವಣಿ ಪದಗಳಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಬಾಜಿಪ್ರಭು ದೇಶಪಾಂಡೆಯ ಪರಾಕ್ರಮವನ್ನು ಗಮನಿಸಿ ಸಿದ್ದಿ ಮಸೂದ್, ಸಿದ್ದಿ ಜೌಹರ್ಗಳ ಬಾಯಲ್ಲಿ ಮಾತೇ ಹೊರಡೋದಿಲ್ಲ. ಅವ್ರು ಹೇಳ್ತಾರೆ, ಹೇಗಾದರೂ ಮಾಡಿ ಮುಗಿಸಿ, ಇವರನ್ನು ಮುಗಿಸದೇ ಇದ್ದರೆ, ಈ ದಾರಿಗೆ ಅಡ್ಡವಾಗಿರುವಂಥ ಇವರನ್ನು ಮುಗಿಸದೇ ಇದ್ದರೆ ನನಗೆ ಶಿವಾಜಿ ಮಹಾರಾಜನನ್ನು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕೆಲಸ ಮಾಡಿ, ಆ ಬಂದೂಕು ವಾಲನನ್ನು ಕರೀರಿ ಅಂತ. ಆ ಕಾಲದಲ್ಲಿ ಬಂದೂಕುಗಳಷ್ಟು ದೊಡ್ಡ ಮಟ್ಟದಲ್ಲಿ ಬಳಕೆ ಆಗ್ತಿರಲಿಲ್ಲ. ಬಿಜಾಪುರದ ಆದಿಲ್ ಶಾಹಿಗಳ ಬಳಿ ಒಂದಷ್ಟು ಇತ್ತು. ಅವರಲ್ಲಿ ಒಬ್ಬ ಹೊಂತಕಾರಿ ಬಂದೂಕು ಚಲಾಯಿಸುವವನನ್ನು ಕರೆದುಕೊಂಡು ಬರ್ತಾರೆ. ಬಂದೂಕನ್ನು ತಂದು ಅವನು ಹೇಳ್ತಾನೆ, ಇದರಲ್ಲಿ ಯಾರು 300 ಜನರಲ್ಲಿ ಬಾಜಿಪ್ರಭು ದೇಶಪಾಂಡೆ ಅಂದರೆ ಯಾರು? ಅವನು ಹೇಳ್ತಾನೆ, ಆ 300 ಜನರ ಪೈಕಿ ಒಬ್ಬ ಯಂತ್ರದ ಹಾಗೆ ಗಿರಗಿರನೆ ತಿರುಗ್ತಾ ಎಲ್ಲರನ್ನ ಸಂಹಾರ ಮಾಡ್ತಾ ಇದ್ದಾನಲ್ಲ, ಅವನೇ ಬಾಜಿಪ್ರಭು ದೇಶಪಾಂಡೆ. ಆ ಬಾಜಿಪ್ರಭು ದೇಶಪಾಂಡೆ, ಅವನ ಇಡೀ ಮೈಯಲ್ಲಿ ಗಾಯಗಳಿಲ್ಲದಂಥ ಜಾಗವೇ ಇಲ್ಲ, ಅವನೇ ಬಾಜಿಪ್ರಭು ದೇಶಪಾಂಡೆ, ಅವನಿಗೆ ಗುಂಡಿಡು ಅಂತ. ಅಷ್ಟೊತ್ತಿಗೆ ಈ ಹೊಂತಕಾರಿ ಬಂದೂಕಿನಿಂದ ಗುಂಡನ್ನು ಹೊಡಿತಾನೆ. ಗುಂಡು ಬಂದು ನೇರವಾಗಿ ಹೊಟ್ಟೆಗೆ ಬಿದ್ದು ಅವನೇನು ಅಲ್ಲಿ ಬಿದ್ದೇ ಬಿಟ್ಟ. ಕಣ್ಣಿಗೆ ಮಂಜು ಕವಿತಾ ಇದೆ, ನನ್ನ ಕತೆ ಮುಗಿದೇ ಹೋಯಿತು ಅನ್ನೋಷ್ಟು ಹೊತ್ತಿಗೆ ಎದ್ದು ಕುಳಿತಂಥ ಬಾಜಿಪ್ರಭು ದೇಶಪಾಂಡೆ ಹೇಳ್ತಾನೆ, ನನ್ನ ಶರೀರದ ಪ್ರತಿಯೊಂದು ಅಂಗಗಳು ಸತ್ರು, ನನ್ನ ಕಿವಿ ಮಾತ್ರ ಸಾಯೋದಿಲ್ಲ. ಯಾಕಂದರೆ ಇನ್ನೂ ಕೂಡ ಮಹಾರಾಜರು ವಿಶಾಲಗಡಕ್ಕೆ ಮುಟ್ಟಿದಂಥ ಆ ತೋಪಿನ ಸದ್ದು ನನ್ನ ಕಿವಿಗೆ ಬಿದ್ದಿಲ್ಲ. ಆ ಸದ್ದು ಕೇಳಿದ ಬಳಿಕವೇ ನನ್ನ ಕಿವಿ ಸಾಯೋದು. ಈ ರೀತಿಯ ಮಾತನ್ನು ಅವನು ಹೇಳ್ತಾನೆ. ಸ್ವತಃ ಯಮ ಬಂದರು, ಮೃತ್ಯು ದೇವತೆ ಬಂದರೂ ಕೂಡ ನಿಮಗೆ ಸಾಯೋದಕ್ಕೆ ಅನುಮತಿ ಇಲ್ಲ, ನೀವು ಹೋರಾಟವನ್ನು ಮಾಡಬೇಕು.
ಈ ಗೋಡ್ಕಿಂಡಿಯನ್ನು ರಕ್ಷಣೆ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾನೆ. ಸಂಜೆ 6-6:30 ಹೊತ್ತಿಗೆ ಮಹಾರಾಜರು ವಿಶಾಲಗಢದಲ್ಲಿದ್ದಂಥ ಸೂರ್ಯಾಜಿರಾವ್ ಮತ್ತು ಯಶವಂತರಾವ್ ಅನ್ನುವಂಥ ಇಬ್ಬರು ಮೊಘಲರ ಸೇನಾಧಿಪತಿಗಳನ್ನು ಸೋಲಿಸಿ ವಿಶಾಲಗಢಕ್ಕೆ ದಡಬಡನೆ ಹತ್ತಿ ಅಲ್ಲಿದ್ದಂಥ ಆ ತೋಪಿನ ಬಾಯನ್ನು ತೆರೆದು ಅಲ್ಲಿ ತೋಪನ್ನು ಹಾರಿಸ್ತಾರೆ. 3 ತೋಪುಗಳನ್ನು ಹಾರಿಸ್ತಾರೆ. ಆ 3 ತೋಪುಗಳ ಸದ್ದು ಕೇಳಿದ ಬಳಿಕವೇ ಬಾಜಿಪ್ರಭು ದೇಶಪಾಂಡೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಒಂದು ರೀತಿಯಲ್ಲಿ ಅವರು ಆ ಎಲ್ಲ ಮಾವಳಿ ಪೋರರು 300ಕ್ಕೆ 300 ಮಾವಳಿ ಪೋರರು ಕೂಡ ಸತ್ತು ಹೋದರು. ಅವರ ಹೆಣಗಳ ಮೇಲಿನಿಂದ ಸಾವಿರಾರು ಸಂಖ್ಯೆಯ ಕುದುರೆಗಳು ಹಾಯ್ದು ವಿಶಾಲಗಢದ ದಾರಿಗೆ ಹೊರಡ್ತವೆ. ಸ್ವರಾಜ್ಯಕ್ಕೋಸ್ಕರ ಬಲಿದಾನ ಆದಂಥ 100 ಮಾವಳಿ ಪೋರರ ಈ ರೀತಿಯ ಕಥೆಗಳಿವೆ. 100 ಮಾವಳಿ ಪೋರರ ಕಥೆಗಳು. ಇತ್ತೀಚೆಗೆ ಕೊಂಡಾಣದ ಕೋಟೆಯ ಕತೆ ನಾವೆಲ್ಲ ನೋಡಿದ್ವಿ ಚಿತ್ರದಲ್ಲಿ. ತನ್ನ ಮಗನ ಮದುವೆ ಇದೆ ಮನೆಯಲ್ಲಿ. ಮಗನ ಮದುವೆಯ ಕಾಗದವನ್ನು ಕೊಡೋದಿಕ್ಕೆ ಅಂತ ಶಿವಾಜಿ ಮಹಾರಾಜರ ಬಳಿ ಸೇನಾಧಿಪತಿ ತಾನಾಜಿ ಮಾಲ್ಸರೆ ಬಂದಿರ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆಯನ್ನು ಕೊಂಡಾಣದ ಕೋಟೆಯನ್ನು ಗೆಲ್ಲೋದಕ್ಕೆ ಸಮರ್ಥರು ಯಾರು? ಅಷ್ಟೊತ್ತಿಗೆ ಮಗನ ಮದುವೆಯ ಕಾಗದ ಕೊಡೋದಕ್ಕೆ ಬಂದಿದ್ದಾನೆ, ಹೇಳಿಕೆ ಕೊಡೋದಕ್ಕೆ ಬಂದಿದ್ದಾನೆ ಅಂತ ಗೊತ್ತಿಲ್ಲ. ತಾನಾಜಿ ಮಾಲ್ಸುರೆಯಿಂದ ಮಾತ್ರ ಇದು ಸಾಧ್ಯ ಅಂತ ಮಹಾರಾಜರ ಬಾಯಲ್ಲಿ ಬಂದು ಬಿಡ್ತು. ಅಷ್ಟೊತ್ತಿಗೆ ತಾನಾಜಿ ಮಾಲ್ಸುರೆ ಹೇಳ್ತಾರೆ, ನನ್ನ ಮಗನ ಮದುವೆ ಇದೆ, ನನ್ನ ಮಗನ ಮದುವೆಯನ್ನು ಮತ್ತೆ ಮಾಡ್ತೀನಿ, ಮೊದಲು ಕೊಂಡಾಣದ ಮದುವೆಯನ್ನು ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಮಹಾರಾಜರು ಹೇಳ್ತಾರೆ, ಇಲ್ಲ, ನಿನ್ನ ಮಗು ಅಂದರೆ ಅದು ನನ್ನ ಮಗು, ನಾನು ನಿನ್ನ ಮಗ ರಾಯಬಾನ ಮದುವೆಯನ್ನು ನಾನು ಮಾಡ್ತೀನಿ, ರಾಯಬಾನ ಮದುವೆಯನ್ನು ನೀನು ಮಾಡು, ನಾನು ಕೊಂಡಾಣದ ಕಡೆಗೆ ನಾನು ಹೋಗ್ತೀನಿ ಅಂತ ಮಹಾರಾಜರು ಹೇಳ್ತಾರೆ. ಆದರೂ ಕೂಡ ಅವನು ಕೇಳೋದಿಲ್ಲ. ಹಠ ಹಿಡಿದು ಕೊಂಡಾಣದ ಕಡೆಗೆ ಹೋಗ್ತಾನೆ ಸೇನೆಯನ್ನು ತೆಗೆದುಕೊಂಡು. ಹಿಂದಿನ ಕಾಲದಲ್ಲಿ ಎಷ್ಟು ಅಭೇದ್ಯವಾದಂಥ ಕೋಟೆ ಅದು ಕೊಂಡಾಣದ ಕೋಟೆ ಅನ್ನೋದನ್ನು ಬಹಳ ಚೆನ್ನಾಗಿ ಅದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ. ಆ ಕೊಂಡಾಣದ ಕೋಟೆಯನ್ನು ಗೆದ್ದುಕೊಳ್ತಾನೆ. ಗೆದ್ದುಕೊಂಡು ಅಲ್ಲಿ ಆತ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಾನೆ. ಒಂದು ಬಹಳ ಸನ್ನಿವೇಶದ ಸ್ಥಿತಿ ಅಂದರೆ ಅದನ್ನು ನಮ್ಮ ಭಾರತ ದರ್ಶನದಲ್ಲಿ ವಿದ್ಯಾನಂದ ಶೆಣೆಯವರು ಬಹಳ ಚೆನ್ನಾಗಿ ಹೇಳ್ತಾರೆ. ಅವರು ಹೇಳೋರು, ಒಂದು ಕಡೆಯಲ್ಲಿ ಮಗನ ದಿಬ್ಬಣದ ಯಾತ್ರೆ, ಮತ್ತೊಂದು ಕಡೆಯಲ್ಲಿ ತಂದೆಯ ಸ್ಮಶಾನ ಯಾತ್ರೆ. ಮಗನ ಮದುವೆಯ ಗೌಜಾದರೆ ಇನ್ನೊಂದು ಕಡೆಯಲ್ಲಿ ತಂದೆಯ ಸೂತಕ. ಒಂದು ಕಡೆಯಲ್ಲಿ ಅತ್ತೆ ತಾಳಿಯನ್ನು ಬಿಚ್ಚಿಟ್ಲು, ಇತ್ತ ಸೊಸೆ ತಾಳಿಯನ್ನು ಕಟ್ಕೊಂಡ್ಲು ಅಂತ ಹೇಳಿ. ಆದರೆ ಮಗ ರಾಯ್ಬ ಚಿತೆಯಲ್ಲಿದ್ದಂಥ ತಂದೆಯ ಶವಕ್ಕೆ ಕೈಯನ್ನು ಕೊಟ್ಟು ಆ ಕೈಯಲ್ಲಿದ್ದಂಥ ಕಡಗವನ್ನು ತನ್ನ ಕೈಗೆ ಹಾಕ್ಕೊಳ್ತಾನೆ. ತಂದೆಯ 13ನೇ ದಿನದ ಕೆಲಸವನ್ನು ಮುಗಿಸಿ ಆ ತಂದೆಯ ಕತ್ತಿಯನ್ನು ಹಿಡಿದುಕೊಂಡು ಶಿವಾಜಿ ಮಹಾರಾಜರ ಜೊತೆ ಆ ಸ್ವರಾಜ್ಯದ ಕೆಲಸಕ್ಕೆ ಇಳಿದು ಬಿಡ್ತಾನೆ. ಕಾರಣ ಏನು? ಈ ಮಾವಳಿ ಪೋರರಿಗೆ ಇಷ್ಟೊಂದು ಉತ್ತೇಜನವನ್ನು ಕೊಡ್ತಾ ಇದ್ದಂಥ ಅಂಶ ಏನು ಕೇಳಿದ್ರೆ, ಇದಕ್ಕೆ ಉತ್ತರವನ್ನು ಔರಂಗಜೇಬ್ ಕೊಡ್ತಾನೆ. ಒಂದು ಕಡೆ ಔರಂಗಜೇಬ್ರಲ್ಲಿ ಯಾರೋ ಕೇಳಿದ್ರಂತೆ, ನೋಡಿ ಇಡೀ ದೇಶದಲ್ಲಿ ಇಷ್ಟೆಲ್ಲ ಸಲ್ತನತ್ಗಳಿದೆ, ಇಷ್ಟೆಲ್ಲ ರಾಜವಂಶಗಳಿದೆ, ನೀವು ಕೇವಲ ಆ ಶಿವಾಜಿ ಹಿಂದೆ ಯಾಕೆ ಬಿದ್ದಿದ್ದೀರಿ ಅಂತ ಕೇಳಿದಾಗ ಆ ಔರಂಗಜೇಬ ಹೇಳ್ತಾನೆ, ಕುತುಬರನ್ನು ಮುಗಿಸಿದರೆ ಕುತುಬ್ ಶಾಹಿ ಮುಳುಗು ಹೋಗುತ್ತೆ, ಆದಿಲ್ ಒಬ್ಬನನ್ನು ಮಲಗಿಸಿದರೆ ಆದಿಲ್ ಶಾಹಿಗಳು ಮಲಗಿಬಿಡ್ತಾರೆ, ಬರಿದ್ ಯಾರಿದ್ದಾನೆ ಆತನನ್ನು ಮುಗಿಸಿದರೆ ಬರೀದ್ ಶಾಹಿಗಳು ನಾಶ ಆಗಿಬಿಡ್ತಾರೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜನನ್ನು ಮುಗಿಸಿದ್ರು ಕೂಡ ಸ್ವರಾಜ್ಯ ಮುಗಿಯೋದಿಲ್ಲ. ಯಾಕಂದರೆ ಆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಒಬ್ಬ ಭಿಕ್ಷೆ ಬೇಡುವವ ಕೂಡ ಇದು ಸ್ವರಾಜ್ಯ, ಇದು ನನ್ನ ನೆಲ, ಇದು ನನ್ನ ರಾಜ್ಯ ಅಂತ ಹೇಳ್ತಾನೆ. ಶಿವಾಜಿಗೆ ಇದ್ದಷ್ಟೇ ಹಕ್ಕು ಇದರ ಮೇಲೆ ನನಗೂ ಇದೆ ಅಂತ ಹೇಳಿ ಪ್ರಜಾಪ್ರಭುತ್ವದ ಹೊಸ ಕಲ್ಪನೆಯನ್ನು ಕೊಟ್ಟಿದ್ದಾನೆ. ಸರ್ವಾಧಿಕಾರಿ ಧೋರಣೆಯ ನಾವೆಲ್ಲ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಔರಂಗಜೇಬ್ ಹೇಳ್ತಾನೆ. ಇದರ ಅರ್ಥ ಏನು? ಇವತ್ತು ನಾವು ಏನು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ, ಈ ಪ್ರಜಾಪ್ರಭುತ್ವವನ್ನು ಆ ಕಾಲದಲ್ಲೇ ಅನುಷ್ಠಾನಕ್ಕೆ ತಂದವರು ಛತ್ರಪತಿ ಶಿವಾಜಿ ಮಹಾರಾಜರು. ಅಂತಹ ಮಹಾರಾಜರ ಪಟ್ಟಾಭಿಷೇಕದ ಸಂಭ್ರಮ. ಕವಣೆ ಸರವನ್ನು ಹಾಕಿ, ರೇಷ್ಮೆಯ ವಸ್ತ್ರವನ್ನು ಹಾಕಿ, ತಲೆಯ ಮೇಲೆ ಪಗಡಿಯನ್ನು ಹೊತ್ತು, ತ್ರಿಪುಂಡವನ್ನು ಧಾರಣೆ ಮಾಡಿದ್ದಾರೆ, ಅರ್ಧಚಂದ್ರದ ತಿಲಕವನ್ನು ಧಾರಣೆ ಮಾಡಿದ್ದಾರೆ ಮಹಾರಾಜರು. ಕೈಯಲ್ಲಿ ಜಗದಂಬಾ ತಲ್ವಾರ್ ಶೋಭಿಸ್ತಾ ಇದೆ, ಇನ್ನೊಂದು ಕೈಯಲ್ಲಿ ಯುದ್ಧಗಳಿಗೆ ಹೋಗುವಂಥ ಭವಾನಿ ತಲ್ವಾರ್ ಇದೆ, ತಂದೆ ಕೊಟ್ಟಂಥ ಆ ತುಳಜಾ ಖಡ್ಗ ಇದೆ. ಇದೆಲ್ಲವನ್ನ ಇಟ್ಟುಕೊಂಡು ಮಹಾರಾಜರು ಪಟ್ಟಾಭಿಷೇಕ ಮಾಡಬೇಕು ಅನ್ನೋಷ್ಟರ ಹೊತ್ತಿಗೆ ಅವರು ಬಂದು ತನ್ನ ತಾಯಿಯ ಬಳಿ ಕೇಳ್ತಾರೆ, ಅಮ್ಮ ಸಿಂಹಾಸನವನ್ನು ಮಾಡಬೇಕು ಅಂತ ಆದರೆ ನೀನು ಎಂಥ ಸಿಂಹಾಸನವನ್ನು ಮಾಡಬೇಕು ಅಂದರೆ ನನ್ನ 32,000 ಮಾವಳಿ ಪೋರರು ಕೂತ್ಕೊಳ್ಳುವಷ್ಟು ದೊಡ್ಡ ಸಿಂಹಾಸನವನ್ನು ಮಾಡೋದಕ್ಕೆ ನಿನ್ನಿಂದ ಸಾಧ್ಯ ಇದೆಯಾ ಅನ್ನೋ ಮಾತನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ 32,000 ಆ ಮಾವಳಿ ಪೋರರ ಪ್ರತೀಕವಾಗಿ 32 ಮಣಭಾರದ ಚಿನ್ನದ ಸಿಂಹಾಸನವನ್ನು ಮಾಡಿದ್ದೀವಿ. ಇದು ಸ್ವತಃ ಸ್ವರಾಜ್ಯದ ಪಟ್ಟಾಭಿಷೇಕ ಅಂದರೆ ಪ್ರತಿಯೊಬ್ಬ ಮಾವಳಿ ಪೋರನ ಪಟ್ಟಾಭಿಷೇಕ, ಪ್ರತಿಯೊಬ್ಬ ಸೇನೆಯ ಅತ್ಯಂತ ಕೆಳದರ್ಜೆಯಲ್ಲಿ ಕೂಡ ಕೆಲಸ ಮಾಡಿದಂಥ ಒಬ್ಬ ಸೈನಿಕನ ಪಟ್ಟಾಭಿಷೇಕ ಅನ್ನುವ ರೀತಿಯಲ್ಲಿ ಮಹಾರಾಜರು ಮತ್ತು ಜೀಜಾಬಾಯಿ ಸಂಭ್ರಮಿಸ್ತಾರೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ರಾಜಪ್ರಮುಖರೆಲ್ಲ ಬಂದಿದ್ದಾರೆ ಶಿವಾಜಿ ಮಹಾರಾಜರನ್ನ ಗೌರವಿಸೋದಕ್ಕೆ. ಫ್ರೆಂಚರಿದ್ರು, ಡಚ್ಚರಿದ್ರು, ಪೋರ್ಚುಗೀಸರಿದ್ರು, ಎಲ್ಲರೂ ಕೂಡ ಅವರವರ ರಾಯಭಾರಿಗಳನ್ನು ಕಳಿಸಿದ್ದಾರೆ. ಆದರೆ ಆ ಯಾವ ರಾಯಭಾರಿಯ ಕೈಯಿಂದಲೂ ಮೊದಲ
ಉಡುಗೊರೆಯನ್ನು ಆ ಶಿವಾಜಿ ಮಹಾರಾಜರು ಸ್ವೀಕರಿಸೋದಿಲ್ಲ. ಶಿವಾಜಿ ಮಹಾರಾಜರು ಒಬ್ಬಳು ಬಡ ತಾಯಿ, ಸರಿಯಾಗಿ ಹರಕಲು ಸೀರೆಯನ್ನು ಹಾಕೊಂಡಂಥ ಒಬ್ಬಳು ತಾಯಿ, ಕಾಡು ಹೂವುಗಳನ್ನು ನೇಯ್ದು ತಂದಂಥ ಮಾಲೆಯನ್ನು ಶಿವಾಜಿ ಮಹಾರಾಜರು ಧರಿಸಿಕೊಳ್ತಾರೆ. ಅವಳ ಕಾಲನ್ನು ಹೇಳ್ತಾರೆ, ತಾಯಿ, ನೀನು ನಿನ್ನ 2 ಮಕ್ಕಳನ್ನು ಈ ನನ್ನ ಸೇನೆಗೆ ಕಳಿಸಿಕೊಟ್ಟಿದೀಯಾ. ಆ 2 ಮಕ್ಕಳು ಹುತಾತ್ಮರಾಗಿದ್ದಾರೆ. ಆ ಹುತಾತ್ಮರ ಆತ್ಮಗಳಿಗೆ ಸದ್ಗತಿ ಸಿಗುವಂಥ ದಿನ ಇವತ್ತು ಹತ್ತಿರವಾಗಿದೆ. ಆನಂದನಾಮ ಸಂವತ್ಸರ ಶುದ್ಧ ಜ್ಯೇಷ್ಠ ತ್ರಯೋದಶಿ ದಿನ ಈ ಒಂದು ಶಿವಾಜಿಯ ಪಟ್ಟಾಭಿಷೇಕದ ಮಹೋತ್ಸವ ನಡೆಯಿತು. 1674 ಜೂನ್ 3ನೇ ತಾರೀಕು. ಈ ಒಂದು ಘಟನೆಯನ್ನು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಬಹಳ ದೊಡ್ಡ ಮಟ್ಟದ ಘೋಷಣೆಗಳೆಲ್ಲ ಮೊಳಗಿದ್ವು. ಪ್ರೌಢ ಪ್ರತಾಪ ಪುರಂದರ ಕ್ಷತ್ರಿಯ ಕುಲಾವತಂಸ ಸಿಂಹಾಸನಾಧೀಶ್ವರ ಗೋಬ್ರಾಹ್ಮಣ ಪ್ರತಿಪಾದ್ಯಕ ಧರ್ಮಧುರಂದರ ಛತ್ರಪತಿ ಶಿವಾಜಿ ಮಹಾರಾಜ, ಈ ರೀತಿಯ ಬೇರೆ ಬೇರೆ ಪದವಿಗಳನ್ನೆಲ್ಲ ಧರಿಸಿಕೊಂಡು ಶಿವಾಜಿ ಮಹಾರಾಜರು ಆ ಸಿಂಹಾಸನವನ್ನು ಏರ್ತಾರೆ. ಈ ಒಂದು ಘಟನೆ ಏನಿದೆ ಅದು ಭಾರತದ ಚರಿತ್ರೆಗೆ ಹೊಸ ದಿಕ್ಕನ್ನು ಕೊಟ್ಟುಬಿಡ್ತು. ನಿಮಗೆಲ್ಲ ನಿಮ್ಮ ಎಲ್ಲರ ಗಮನದಲ್ಲಿರಲಿ, ಬುಂದೇಲಗಡದ ಛತ್ರಸಾಲ ಓಡೋಡಿ ಬರ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಆಶ್ರಮ ಅರಮನೆಗೆ ಬಂದು ಹೇಳ್ತಾನೆ, ಮಹಾರಾಜರೇ, ನಿಮ್ಮ ಸೇನೆಯ ಜೊತೆ ನಾನು ಕೆಲಸ ಮಾಡಬೇಕು, ಮೊಘಲರ ವಿರುದ್ಧ ನಾನು ಕೂಡ ಧ್ವನಿ ಎತ್ತಬೇಕು ಅಂತ ಇದ್ದೀನಿ ಅಂತ. ಆಗ ಅವರು ಹೇಳ್ತಾರೆ, ನೀವು ಮಾಡಬೇಕಾದಂಥ ಕೆಲಸ ಇಲ್ಲಿ ಅಲ್ಲ, ನಿಮಗೊಂದು ಮನೆತನ ಇದೆ, ರಾಜವಂಶ ಇದೆ, ನಿಮಗೊಂದು ಸಂಸ್ಥಾನ ಅನ್ನೋದಿದೆ, ಅದನ್ನು ಮತ್ತೆ ಉದ್ದೀಪನಗೊಳಿಸುವಂಥ ಕೆಲಸವನ್ನು ಮಾಡಿ, ನಿಮ್ಮ ಸುತ್ತಮುತ್ತ ಇರುವಂಥ ರೈತರ ಬಗ್ಗೆ, ಅಲ್ಲಿರುವಂಥ ದುಡಿಯುವಂಥ ವರ್ಗಗಳನ್ನು ಅವರ ಶ್ರೇಯೋಭಿವೃದ್ಧಿಗೆ ಕೆಲಸವನ್ನು ಮಾಡಿ, ಆ ಮೂಲಕ ಒಬ್ಬ ಪ್ರಜಾಪಾಲಕ ದೊರೆಯಾಗಿ ನೀವು ಎದ್ದು ನಿಲ್ಲಿ, ಮೊಘಲರ ವಿರುದ್ಧ ಧ್ವನಿ ಎತ್ತಿ, ಜನರು ನಿಮ್ಮ ಜೊತೆ ಕೈ ಜೋಡಿಸ್ತಾರೆ, ಆ ಜನರ ಬೆಂಬಲದ ಜೊತೆ ನೀವು ಸಾಮ್ರಾಜ್ಯವನ್ನು ಕಟ್ಟಿ ಅಂತ ಹೇಳಿ ಛತ್ರಸಾಲನಿಗೆ ಉಪದೇಶವನ್ನು ಕೊಡ್ತಾರೆ. ಆ ರೀತಿ ಛತ್ರಸಾಲ ಹೋಗಿ ಅಲ್ಲೊಂದು ಹೊಸ ಸಾಮ್ರಾಜ್ಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ. ಸಿಖ್ಖರಿಗೆ ಕೂಡ ಪ್ರೇರಣೆಯನ್ನು ಕೊಟ್ಟದ್ದು ಯಾರು ಕೇಳಿದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಎಲ್ಲ ರಾಜವಂಶಗಳಿಗೆ ಒಂದು ರೀತಿಯಲ್ಲಿ ಹೊಸ ಚೈತನ್ಯವನ್ನು ಕೊಟ್ಟಂಥ ಘಟನೆ ಯಾವುದು ಕೇಳಿದರೆ ಅದು ಮರಾಠರ ಅಭ್ಯುದಯ. ಮುಂದೆ 1818ರವರೆಗೆ ಅಭೇದ್ಯವಾಗಿ ಈ ದೇಶದಲ್ಲಿ ಒಂದು ತನ್ನದೇ ಆದಂಥ ಸ್ವತಂತ್ರವಾದಂಥ ಒಂದು ಸಂಸ್ಥಾನವನ್ನು ಕಟ್ಟಿಕೊಂಡು ಎಲ್ಲ ಮರಾಠ ಒಕ್ಕೂಟಗಳು ರಚನೆಯಾದವು. ಅಹಲ್ಯಾಬಾಯಿ ಹೋಳ್ಕರ್ ಇರ್ಬೋದು, ಇಂದೋರ್ ಇರ್ಬೋದು, ಗಾಯಕ್ವಾಡ್ಗಳಿರ್ಬೋದು, ಬರೋಡಾ, ಎಲ್ಲ ಪ್ರದೇಶಗಳಲ್ಲಿ ಬೇರೆ ಬೇರೆ ರಾಜವಂಶಗಳು ಹುಟ್ಟುಕೊಂಡು ಆ ಎಲ್ಲ ಮರಾಠರ ಸಣ್ಣ ಪುಟ್ಟ ಸೇನಾಧಿಪತಿಗಳಾಗಿದ್ದವರು ಕೂಡ ತಮ್ಮದೇ ಆದಂಥ ಒಂದು ರಾಜ್ಯವನ್ನು ಮಟ್ಟಿಗೆ ಬೆಳೆದು ನಿಂತರು. ಈಗ ಆ ಸಿಂಧ್ಯಾಗಳಿರ್ಬೋದು, ಹೋಳ್ಕರಿಗಳಿರ್ಬೋದು, ಗಾಯಕ್ವಾಡ್ಗಳು, ಇವರೆಲ್ಲರೂ ಕೂಡ ತಮ್ಮದೇ ಆದಂಥ ಸ್ವತಂತ್ರವಾದಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಂಡ್ರು. ಆ ಮೂಲಕ ಭಾರತದಲ್ಲಿ ಮತ್ತೊಮ್ಮೆ ಹಿಂದೂ ಅಭ್ಯುದಯ ಆರಂಭ ಆಯಿತು. ನನ್ನಲ್ಲಿ ಯಾರೊಬ್ಬರು ಬಹಳ ತಿಳಿದವರು ಅವರು ಕೇಳೋದು, ಅಲ್ಲ ರೀ, ನೀವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತೀರಾ, ಆ ಶಿವಾಜಿ ಮಹಾರಾಜರ ಫೋಟೋ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ತೀರಾ, ಅವ್ರೇನು ದೇವ್ರ ಅಂತ ಕೇಳಿದರು. ನಾನು ಹೇಳಿದೆ, ಛತ್ರಪತಿ ಶಿವಾಜಿ ಮಹಾರಾಜರು ದೇವರು ಅಲ್ಲದೆ ಇರ್ಬೋದು, ಆದರೆ ನಿಮ್ಮ ದೇವರು ಇವತ್ತು ಗುಡಿಯಲ್ಲಿದ್ದರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ಅವರಿಲ್ಲದೆ ಇರ್ತಿದ್ರೆ ಉತ್ತರ ಭಾರತದಲ್ಲಿ, ಅಫ್ಘಾನ್ನಲ್ಲಿ ಅಥವಾ ಇರಾನ್ ಭಾಗದಲ್ಲಿ ಯಾವ ರೀತಿಯಲ್ಲಿ ಹಿಂದೂಗಳ ನರಸಂಹಾರ ನಡೆಯಿತೋ, ಆ ಹಿಂದೂ ಕುಶ್ ಪರ್ವತದಲ್ಲಿ ಕಾಣುವ ಆ ಭಾಗದಲ್ಲಿ ಹಿಂದೂಗಳ ತಲೆಬುರುಡೆಯಿಂದಲೇ ಒಂದು ದೊಡ್ಡ ಪರ್ವತವನ್ನು ಮಾಡಿದ್ನಂತೆ ಬಾಬರ್ ಮತ್ತು ಅವನ ತೈಮೂರ್ ಮತ್ತು ಆತನ ಈ ಚೆಂಗಿಸ್ ಖಾನ್ ಅವರೆಲ್ಲ ಅಲ್ಲೆಲ್ಲ ನರಸಂಹಾರವನ್ನು ಮಾಡಿದರು. ಆ ರೀತಿಯ ನರಸಂಹಾರ ಭಾರತದಲ್ಲಿ ನಡೆಯದ ಹಾಗೆ ಹೆಜ್ಜೆ ಹೆಜ್ಜೆಗೆ ತಡೆದಿದ್ದು ಯಾವುದು ಕೇಳಿದ್ರೆ ಈ ಭಾರತದ ಆ ವೀರ ಸಂತಾನಗಳು. ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹಿಂದೂ ಸಮಾಜ ಆ ಸೋಲನ್ನು ಒಪ್ಕೊಳ್ಳಿಲ್ಲ. ತಾತ್ಕಾಲಿಕವಾದಂಥ ಸೋಲಿನ ನಂತರ ಕೂಡ ಎದ್ದು ಬರುವಂಥ ಕೆಲಸವನ್ನು ಮಾಡಿದರು. ಮೊಘಲರ ಆಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿಂದ ಅಪಮಾನಿತರಾಗಿ ಅಲ್ಲಿ ಸಿಕ್ಕಿಬೀಳ್ತಾರೆ. ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಏನಾದರೂ ಮಾಡಿ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಡಿ, ನಾನು ಹೋಗಿ ಎಲ್ಲಾದರೂ ಸನ್ಯಾಸಿಯಾಗಿ ಬದುಕ್ತೀನಿ ಅಂತ ದಮ್ಮಯ್ಯ ಆಗ್ತಾರೆ ಶಿವಾಜಿ ಮಹಾರಾಜರು. ಯಾರು ಅಂದ್ಕೊಂಡಿರ್ಬೋದು ಮುಗಿದು ಹೋಯ್ತು ಮರಾಠರ ಸಾಮ್ರಾಜ್ಯ ಅಂತ ಹೇಳಿ. ಆದರೆ ಎಷ್ಟು ವೇಗವಾಗಿ ಅವರು ಕಳೆದುಕೊಂಡ್ರೋ ಅಷ್ಟೇ ವೇಗವಾಗಿ ಅದೆಲ್ಲವನ್ನು ಪಡ್ಕೊಂಡು ಸೂರತ್ತನ್ನು ಲೂಟಿ ಮಾಡಿದರು. ಮೊಘಲರ ಮುಖಕ್ಕೆ ಹೊಡೆದ ಹಾಗೆ ಕಪಾಳ ಮೋಕ್ಷವನ್ನು ಮಾಡಿ ಮತ್ತೆ ಸ್ವರಾಜ್ಯವನ್ನು ಕಟ್ಟುವಂಥ ಕೆಲಸ ಮಾಡಿದರು. ಯಾವ ಔರಂಗಜೇಬ ಇಡೀ ಭಾರತಕ್ಕೆ ನಾನೊಬ್ಬ ಬಾದಶಾ ಅಂತ ಹೇಳ್ಕೊಂಡಿದ್ನೋ ಅವನಿಗೆ ಕೊನೆಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಏನೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಅಧಿಕಾರಕ್ಕೆ ಬಂದಾಗ ತಲೆಯ ಮೇಲಿದ್ದಂಥ ಅವನ ಆ ಪೇಟವನ್ನು ತೆಗೆದು ಕೆಳಗಿಡ್ತಾನೆ. ಹೇಳ್ತಾನೆ, ಈ ಮರಾಠರನ್ನ ಸದೆ ಬಡಿಯುವವರೆಗೆ ನಾನು ತಲೆಗೆ ಈ ಪೇಟವನ್ನು ಇಟ್ಕೊಳ್ಳೋದಿಲ್ಲ ಅಂತ ಹೇಳಿ. ಆ ರೀತಿಯಾಗಿ ಮೊಘಲರ ಇವನನ್ನು ಕಾಡ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಅವರ ವಂಶದವರು. ಈ ರೀತಿಯಾದಂಥ ಹಲವಾರು ಕಥೆಗಳು ಶಿವಾಜಿಯ ಜೊತೆ ಸೇರಿಕೊಂಡಿವೆ. ನಾವು ಇನ್ನೊಮ್ಮೆ ಅದೆಲ್ಲವನ್ನು ಚರ್ಚೆ ಮಾಡೋಣ. ಬಹುಶಃ ಇವತ್ತು ಸಾಕಷ್ಟು ವಿಷಯಗಳ ಬಗ್ಗೆ ನಾನು ಮಾತನಾಡಿದ್ದೇನೆ. ವಿಶೇಷವಾಗಿ ಈ ಒಂದು
ಛತ್ರಪತಿ ಶಿವಾಜಿ ಮಹಾರಾಜರಿಂದ ಸ್ವರಾಜ್ಯದ ಪುನರುತ್ಥಾನ ಹೇಗಾಗಬೇಕು ಅನ್ನೋದರ ಬಗ್ಗೆ ನನಗೆ ಒಂದು ವಿಚಾರವನ್ನು ಕೊಟ್ಟಿದ್ದರು. ನಾನು ಬಹಳ ಪ್ರಮುಖವಾಗಿ ನಮ್ಮ ಸಮುದ್ರ ಮಾರ್ಗಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡಿರಲಿಲ್ಲ. ಇದರ ಬಗ್ಗೆ ಮೊದಲ ಬಾರಿಗೆ ಯೋಚನೆ ಮಾಡಿದವರು ಯಾರು ಕೇಳಿದರೆ ಛತ್ರಪತಿ ಶಿವಾಜಿ ಮಹಾರಾಜರು ಸುಮಾರು 40 ದೋಣಿಗಳ ಹಾಯಿ ಹಡಗುಗಳ ಮೂಲಕ ಒಂದು ನೌಕಾದಳವನ್ನು ಕಟ್ತಾರೆ. ನೋಡ್ತಾ ಅದರ ಸಂಖ್ಯೆ 400ಕ್ಕೆ ಏರುತ್ತೆ. ಸಿಂಧುದುರ್ಗವನ್ನು ತನ್ನ ನೇವಲ್ ಬೇಸನ್ನಾಗಿ ಮಾಡಿಕೊಂಡು ಇಡೀ ಆ ಕೊಂಕಣ ಪ್ರಾಂತ್ಯದ ಕಡಲಿನ ಮೇಲೆ ಸಾರ್ವಭೌಮತೆಯನ್ನು ಸಾಧಿಸ್ತಾರೆ. ಯಾವ ಒಂದು ಶಕ್ತಿಗಳು ಕೂಡ, ವಿದೇಶಿ ಶಕ್ತಿಗಳು ಸ್ವರಾಜ್ಯದ ಕಡೆಗೆ ಕಣ್ಣೆತ್ತಿ ನೋಡದಂಥ ಒಂದು ಭದ್ರವಾದಂಥ ಭದ್ರತೆಯನ್ನು, ಸರ್ಪಗವಲನ್ನು ಇವತ್ತಿನ ನಮ್ಮ ಕೊಂಕಣ ಪ್ರದೇಶದ ಕಡಲ ಕಿನಾರೆಯಲ್ಲಿ ಹಾಕ್ತಾರೆ. ಅದಕ್ಕೊಬ್ಬ ಕಾನೋಜಿ ಆಂಗ್ರೆ ಅಂತ ಹೇಳಿ, ಅವನ ಹೆಸರು ಕಾನೋಜಿ ಆಂಗ್ರೆ. ಅವನನ್ನು ಈ ಬ್ರಿಟಿಷರೆಲ್ಲ ಕಡಲ್ಗಳ್ಳ ಅಂತ ಕರೀತಾ ಇದ್ರು. ಆದರೆ ಕಾನೋಜಿ ಆಂಗ್ರೆಯನ್ನು ಸೋಲಿಸೋದಕ್ಕೆ ಪೋರ್ಚುಗೀಸರಿಗೆ, ಇಂಗ್ಲಿಷರಿಗೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅವನು ಅಜೇಯನಾಗಿ ಉಳಿದ. ಅವನು ಮಾಡಿದಂಥ ಎಲ್ಲ ಯುದ್ಧವನ್ನು ಕೂಡ ಜಯಿಸಿದಂಥ ಒಬ್ಬ ಅಪ್ರತಿಮ ವೀರ. ಅವನು ಕಡಲಿನ ಮಾರ್ಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸ್ವರಾಜ್ಯವನ್ನು ರಕ್ಷಣೆ ಮಾಡಿದಂಥ ಮಹಾಪುರುಷ. ಈ ರೀತಿಯ ನೂರಾರು ಸಾಹಸಿಗಳು ಈ ಸ್ವರಾಜ್ಯವನ್ನು ಕಟ್ಟಿದ್ದಾರೆ, ಈ ಸ್ವರಾಜ್ಯವನ್ನು ಬೆಳೆಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಪ್ರೇರಣೆ ನಿಮ್ಮೆಲ್ಲರ ಬದುಕನ್ನು ಬೆಳಗಲಿ ಅಂತ ಹೇಳ್ತಾ, ಒತ್ತಿ ಬರುತಿಹ ದಾಸ್ಯತೆಯ ಕಾರ್ಗತ್ತಲನ್ನು ಶಿವಭೂಪರು, ಸುತ್ತಿ ಮುತ್ತಿಹ ಮೊಗಲ ಛಾಯೆಯ ಕತ್ತರಿಸುತ್ತಲಿ ರಾಣರು, ಹೆತ್ತ ಸುತರಾತ್ಮರ್ಪಣೆಗೆ ನಿತ್ತ ಗುರುಗೋವಿಂದರು, ಎತ್ತರಿಸಿ ಗರ್ಜಿಸುತ್ತಲಿರುವರು, ಕಿತ್ತು ಬಿಸುಡಿರಿ ಜಾಡ್ಯವ. ಮತ್ತೊಮ್ಮೆ ಭಾರತದ ಆ ಪರಾಕ್ರಮ, ಮತ್ತೊಮ್ಮೆ ಆ ಭಾರತದ ಪರಂ ವೈಭವ ಮರುಕಳಿಸುವಂತಾಗಲಿ, ನಮ್ಮೆಲ್ಲರಿಗೆ ಅಂಟಿರುವಂಥ ಜಾಡ್ಯತೆ ದೂರ ಆಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟಂಥ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಿಗೆ ಮತ್ತು ಕೇಳಿದಂಥ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.